ಬೈಬಲ್ ಕೂಡ ಹೆಚ್ಚಾಗಿ ಇರೋದಿಲ್ಲ. ಆದ್ರೆ ಈ ಶೆಮ್ನ ಬಗ್ಗೆ ಬಹಳಷ್ಟು ವಿಚಾರಗಳು ಬಂದಿದೆ. ಶೆಮ್ಮನು ವಾಸ ಮಾಡ್ತಕ್ಕಂಥದ್ದು ಹಿಂದೆ ನೀವು ಕೇಳಿರ್ಬೇಕು, ಕೆಲವು ಸೆಮಿಟಿಕ್ ಅಂತ ನಮ್ಮ ಇವರು ಇಸ್ರೇಲಿನ ಪ್ರೈಮ್ ಮಿನಿಸ್ಟರ್ ಯಾವಾಗ್ಲೂ ಕೂಡ ಆ ಪದವನ್ನ ಉಪಯೋಗಿಸ್ತಾ ಇರ್ತಾರೆ. ಸೆಮಿಟಿಕ್ ಮತ್ತು ಆಂಟಿ ಸೆಮಿಟಿಕ್. ಇವತ್ತು ಆಂಟಿ ಸೆಮಿಟಿಕ್ ಆಕ್ಟಿವಿಟೀಸ್ ಬಂದು ಅಲ್ಲಿ ಅಮೆರಿಕದಲ್ಲಿ ನಡೀತಾ ಇದೆ. ಸೆಮಿಟಿಕ್ ಅಂದ್ರೆ ಶೆಮ್ಮನು ಮತ್ತು ಆತನ ವಂಶದವರು ಅಥವಾ ಆತನ ಕುಲದವರು ಏನು ಬಂದಿದ್ದಾರೆ, ಅವರು ತಾನೇ ಈ ಹೊಳೆ ಆಚೆ ಕಡೆಗೆ, ಅವರು ಹೊಳೆ ಆಚೆ ಕಡೆ ಇರ್ತಕ್ಕಂತ ಜನರಾಗಿದ್ರು. ಅವರ ಮುಖಾಂತರವಾಗಿ ತಾನೇ ಈ ಪ್ರಿಯರು ಅಥವಾ ಮೂಲ ಪುರುಷನಾದಂತ ಅಬ್ರಹಾಮನು ಆತನ ಸಂತಾನದವರಾಗಿದ್ದಾರೆ. ಪ್ರೇಮ್ನಾಥ್ ಕೋಲ್ಕರ್ ಅವರೇ ಸ್ವಲ್ಪ ಓಕೆ, ರೈಟ್. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅಬ್ರಹಾಮನ ಮೂಲ ವ್ಯಕ್ತಿ ಅಥವಾ ಅಬ್ರಹಾಮನು ಆತನ ಮುಖಾಂತರವಾಗಿ ತಾನೆ, ಈಗಾದ್ರೆ ಹಿಂದೆ ನಾವು ಶೆಮ್ಮನ ಮುಖಾಂತರವಾಗಿ ಬರ್ತಕ್ಕಂತ ಇಲಾಮ್ಯರು ಕೇಳಿದಿರಲ್ಲ ಪದ, ಇಲಾಮ್ಯರು. ಸೊ ಇವರೆಲ್ಲರೂ ಕೂಡ ಈ ಪರ್ಷಿಯಾ ಪ್ರಾಂತ್ಯದಲ್ಲಿ ಅವರು ವಾಸವಾಗಿರ್ತಕ್ಕಂಥ ಜನರಾದರು. ನದಿಯ ಆ ಕಡೆ ಈಗ ಟೈಗ್ರಿಸ್ ಮತ್ತು ಯೂಫ್ರಟಿಸ್ ಅಂತ ಎರಡು ನದಿಗಳಿದೆ. ಯೂಫ್ರಟಿಸ್ ನದಿಯ ದಡದಲ್ಲಿ ಇರ್ತಕ್ಕಂಥ ಜನರೇ ಈ ಯಾರು ನಮ್ಮ ಅಬ್ರಹಾಮನ ಸಂತತಿಯವರು ಆದರು. ಸೊ ಅಬ್ರಹಾಮನ ಸಂತತಿಯವರಿಗೆ ದೇವರು ವಾಗ್ದಾನ ಮಾಡ್ತಾನೆ, ನಿನ್ನ ಜನಾಂಗವನ್ನ ದೊಡ್ಡದನ್ನಾಗಿ ಮಾಡ್ತೇನೆ, ನಿನ್ನ ಮುಖಾಂತರವಾಗಿ ಒಂದು ದೊಡ್ಡ ಜನಾಂಗ ಉಂಟಾಗುದ, ನೀನು ಯಾರನ್ನ ಆಶೀರ್ವಾದ ಮಾಡ್ತೀಯ ಅವರು ಆಶೀರ್ವಾದ ಹೊಂದುತ್ತಾರೆ. ನೋಡಿ, ಆತನ ಮುಖಾಂತರವಾಗಿ ಹೊರ ಬಂದಂತ ಈ ಒಂದು ಸಂತಾನದವರು ಇವತ್ತು ಎಷ್ಟೆಷ್ಟು, ಈಗ ನಿನ್ನೆ ಸಂಜೆ ಹೊತ್ತಿನಲ್ಲಿ ಬೋಧಕರು ನಮ್ಗೆ ಸ್ಪಷ್ಟವಾಗಿ ತಿಳಿಸಿದ್ರು, ಅಲ್ಲಿ 2 ಇಬ್ರಿಯ ಸೂಲಗಿತ್ತಿಯರು ಯಾವ ರೀತಿಯಾಗಿ ದೇವರಿಗೆ ಪ್ರಾಮಾಣಿಕರಾಗಿ ಉಳಿದ್ರು ನೋಡಿ. ಯಾವತ್ತೂ ಕೂಡ ನಾವು ಮರಿಬಾರದು. ಇದು ನಾವು ಪ್ರತಿಯೊಂದು ಸಂದರ್ಭದಲ್ಲಿ ಸತ್ಯವೇದನ ಓದಬೇಕಾದ್ರೆ ಅಥವಾ ನಾವು ಸತ್ಯವೇದದ ಇತಿಹಾಸಗಳನ್ನ ನಾವು ಮೆಲುಕು ಹಾಕುವಾಗ ನಾವು ಗಮನಿಸ್ಬೇಕು ಏನಂತಂದ್ರೆ, ದೇವರಿಗೆ ಸಂಬಂಧಪಡ್ತಕ್ಕಂತ ಒಂದು ಜನಾಂಗ ಇದ್ದೇ ಇರ್ತದೆ ಯಾವತ್ತು. ಅಥವಾ ದೇವರು ಹೇಳಿರ್ತಕ್ಕಂಥ ಮಾತುಗಳನ್ನ ಕೇಳಿ ಅದರಂತೆ ನಡೀತಕ್ಕಂಥವ್ರು ಎಷ್ಟೋ ಮಂದಿ ಇದ್ದಾರೆ, ಆಮೇಲೆ ಇರ್ತಾರೆ. ಆತನ ಬರೋಣದ ತನಕ ಕೂಡ, ಯೇಸು ಕ್ರಿಸ್ತನ ಬರೋಣದ ತನಕ ಕೂಡ ಆ ಜನಾಂಗದವ್ರು ಇರ್ತಾರೆ. ಕೆಲವು 2 ವರ್ಷಗಳ ಹಿಂದೆ ನೀವು ಕೇಳಿರ್ಬೇಕು, ದ ಚರ್ಚ್ ಆಫ್ ಆಡಮ್, ದ ಚರ್ಚ್ ಆಫ್ ಎಬ್ರಹಾಮ್, ದ ಚರ್ಚ್ ಆಫ್ ನೋಹ ಅಂತ ಹೇಳಿ ನಾವು ಒಂದು ವಾರದ ಪಾಠಗಳನ್ನ ನಡೆಸ್ಕೊಟ್ವಿ. ಅದು ಎಷ್ಟು ಜನಕ್ಕೆ ನೆನಪಿದೆಯೋ ಗೊತ್ತಿಲ್ಲ, 2 ವರ್ಷಗಳ ಹಿಂದೆ. ಸೊ ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ದೇವರಿಗೆ ಸಂಬಂಧಪಡ್ತಕ್ಕಂಥದ್ದು ಚರ್ಚ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ ದೇರ್. ಅಂದ್ರೆ ಏದೇನ್ ತೋಟದಲ್ಲೇ ಆತನ ತನ್ನ ಸಭೆಯನ್ನ, ತನಗೆ ಸಂಬಂಧಪಡ್ತಕ್ಕಂಥ ಜನರನ್ನ ಆತನ ಯಾವತ್ತಿದ್ರು ಕೂಡ ಆರಿಸ್ಕೊಂಡು ಬರ್ತಾ ಇದ್ದಾರೆ. ಯಾಕಂದ್ರೆ ಆತನ ಸತ್ಯತೆಗಳು ಯಾವತ್ತೂ ಕೂಡ ಏನಾಗಬಾರದು, ಕುಲಷಿತವಾಗಿರಬಾರ್ದು ಅಥವಾ ಮಿಕ್ಸ್ಚರ್ ಆಗಿರಬಾರ್ದು. ಆದ್ರೆ ಕಾಲಾಂತರದಲ್ಲಿ ನಾವು ನೋಡ್ತೇವೆ, ಕೆಲವು ವಿಚಾರಗಳು ಕೆಲವರು ಅಪ್ರಾಮಾಣಿಕವಾಗಿ ನಡೆದ ಕಾರಣದಿಂದಾಗಿ ಅವರು ತಮ್ಮ ಜನಾಂಗವನ್ನ ಕಲಬೆರಿಕೆ ಆಗೋಯ್ತು, ತಮ್ಮ ಜನಾಂಗ ಕಲಬೆರಿಕೆ ಆಯ್ತು. ಆದರೆ ನೀವು ಕೇಳಿರ್ಬೇಕು, ಎಬೇರ್ ಅಂತ ನಾನು ಒಂದು ವಿಚಾರ ಹೇಳಿದೆ ನಿಮಗೆ. ಅದು ಇಲಾಮ್ಯರ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಎಬೇರ್. ಆ ಎಬೇರನ್ನೇ ಇವತ್ತು ಎಬುರಿಮ್ ಎಂಬಂತ ಸ್ಥಳವನ್ನ ಆರಿಸ್ಕೊಂಡು ಆತನು ಸುಮಾರು 400 ವರ್ಷಗಳ ತನಕ ಆತನು ಆ ಸ್ಥಳವನ್ನ ಆಳುವಂತ ವ್ಯಕ್ತಿ ಆದನು. ಅದೇ ಜನಾಂಗದವರೇ ಇವತ್ತು ಹಿಬ್ರಿಯು ಭಾಷೆಯನ್ನ ಮಾತನಾಡ್ತಕ್ಕಂಥವ್ರು. ಇದರಲ್ಲಿ ಆರ್ಕಿಯಾಲಜಿನಲ್ಲಿ ಎಪಿರು ಅಂತ ಇದೆ, ಎಪಿರು. ಸೊ ಆ ಭಾಷೆಯನ್ನ ಇವತ್ತು ಹಿಬ್ರು ಎಂಬುದಾಗಿ ನಾವು ಕರೆಯುವಂತವ್ರು ಆಗ್ತಾ ಇದ್ದೇವೆ. ಸೊ ಇಲ್ಲಿ ಇವತ್ತು ಅಬ್ರಹಾಮನು ಆತನು ಊರು ದೇಶದಲ್ಲಿ ವಾಸವಾಗಿದ್ದನು, ಈಗ ಆತನು ಇಲ್ಲಿಗೆ ಬಂದಿದ್ದಾನೆ. ಈಗ ಅದನ್ನೆಲ್ಲ ನಾವು ಕೇಳ್ತಾ ಬಂದಿದ್ದೀವಿ ಈಗ, ಹೌದಲ್ರ?
ಆತನ ಮಕ್ಕಳಾದಂತ ಮಗನಾದಂತ ಈಸಾಕನ ಆತನ ಮುಖಾಂತರವಾಗಿ ಹುಟ್ಟಿರ್ತಕ್ಕಂತ ಈ ಎರಡು ಅವಳಿ ಜವಳಿ ಮಕ್ಕಳು ಯಾರು? ಏಸಾವ ಮತ್ತು ಯಾಕೋಬ. ಯಾಕೋಬನ ಮಕ್ಕಳು ಹೇಗೆ ಅವರು ಐಗುಪ್ತ ದೇಶಕ್ಕೆ ಹೋದ್ರು, ಆಹಾರಗಳನ್ನು ಹುಡಿಕೊಂಡು ಅಲ್ಲಿ ಆದಂತ ಘಟನೆಗಳು ನಿಮ್ಗೆ ಒಂದೊಂದಾಗಿ ನಾವು ತಿಳಿಸ್ತಾ ಬಂದಿದ್ದೀವಿ. ನಿನ್ನೆ ದಿವಸದಲ್ಲಿ ಆ ಸೋಲ್ಗೀತಿಯರ ಬಗ್ಗೆ ನಾವು ನೋಡಿದ್ವಿ. ಇವಾಗ ನಾವು ಈ ಸನ್ನಿವೇಶವನ್ನ ನೀವು ಗಮನಿಸ್ತಾ ಇದ್ದೀರಿ. ಅದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, I'll call you back. I'm taking class. ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಆಪರೇಸರ್ ಒಬ್ರು ಬಂದ್ರು ಇಸ್ರಾಯೇಲ್ರನ್ನ ತೊಂದರೆ ಪಡಿಸೋದಕ್ಕಾಗಿ. ಈಗ ನೀವು ವಿಮೋಚನಾ ಕಾಂಡ 1ನೇ ಅಧ್ಯಾಯಕ್ಕೆ ಬನ್ರಿ. ಆ ಕೆಲವು ವಚನಗಳನ್ನು ಓದಿ ನಾವು ಮುಂದೆ ಬಹಳ ಪ್ರಾಮುಖ್ಯವಾದಂತ ಒಂದು ಅಂಶವನ್ನ ನಾವು ಚುಟುಕಾಗಿ ತಿಳಿದುಕೊಂಡು ಅದರ ಮೌಲ್ಯಗಳನ್ನ ನಾವು ಯಾವತ್ತೂ ಕೂಡ ಮರೆಯದಂತೆ ನಾವು ಮುಂದೆ ಹೋಗೋಣ. 1ನೇ ಅಧ್ಯಾಯ ವಚನ 11ರಲ್ಲಿ ನೋಡ್ರಿ. ಆದ ಕಾರಣ ಅವನ ಜನರು ಇಸ್ರಾಯೇಲರನ್ನು ಬಿಟ್ಟಿ ಕೆಲಸದಿಂದ ಉಪದ್ರವ ಪಡಿಸುವುದಕ್ಕಾಗಿ ಬಿಟ್ಟಿ ಮಾಡಿಸುವ ಅಧಿಕಾರಿಗಳನ್ನು ಅವರ ಮೇಲೆ ಇಟ್ಟು ಫರೋಹನಿಗೆ ಪಿತೋಮ್, ರಾಮೋಶ್ ಎಂಬ ಉಗ್ರಾಣ ಪಟ್ಟಣಗಳನ್ನು ಕಟ್ಟಿಸಿದರು. ಓಕೆ, 12ನೇ ವಚನ. ಐಗುಪ್ತರು ಅವರನ್ನು ಎಷ್ಟು ಉಪದ್ರವ ಪಡಿಸಿದರೂ ಅವರು ಅತ್ಯಧಿಕವಾಗಿ ಹೆಚ್ಚಿ ಹರಡಿಕೊಂಡಿದ್ದರಿಂದ ಐಗುಪ್ತರು ಇಸ್ರೇಲರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆಯುಳ್ಳವರಾದರು. ವಚನ 14 ನೋಡ್ರಿ. ಓಕೆ. ಇಸ್ರೇಲರ ಕೈಯಿಂದ ಕ್ರೂರವಾಗಿ ಸೇವೆ ಮಾಡಿಸಿಕೊಂಡು ಮಣ್ಣಿನ ಕೆಲಸದಲ್ಲಿಯೂ ಇಟ್ಟಿಗೆ ಮಾಡುವ ಕೆಲಸದಲ್ಲಿಯೂ ವ್ಯವಸಾಯದ ಎಲ್ಲಾ ವಿಧವಾದ ಕೆಲಸಗಳಲ್ಲಿಯೂ ಕಠಿಣವಾಗಿ ದುಡಿಸಿಕೊಂಡು ಅವರ ಜೀವಗಳನ್ನು ಬೇಸರಪಡಿಸಿದರು. ಅವರು ಅವರಿಂದ ಮಾಡಿಸಿದ ಎಲ್ಲಾ ಸೇವೆಯು ಬಹು ಕಠೋರವಾಗಿತ್ತು. ನೋಡಿ, ಇಲ್ಲಿ ಅವರ ಜೀವಿತವನ್ನ ಬಹಳ ಏನಂತ ಹೇಳ್ತಂದ್ರೆ ಅಲ್ಲಿ ಕಠಿಣ ಪಡಿಸಿದರು. ಅಥವಾ ಅವರ ಕೆಲಸಗಳನ್ನ, ಅವರ ಜೀವಿತವನ್ನ ಬಹಳ ಕಠಿಣ ಸ್ಥಿತಿಯಲ್ಲಿ ಇಟ್ರು. ಅವ್ರು ಎಷ್ಟೇ ತೊಂದರೆ ಪಡಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಇಲ್ಲಿ ವಾಕ್ಯ ಹೇಳುತ್ತೆ, ದೇವ ಜನರು ಹೆಚ್ಚುತ್ತಾನೆ ಹೋದರು. ಇವಾಗ ನೀವು ಏನಪ್ಪ ಆಗಿದೆ ಅಂತ ಹೇಳಿದ್ರೆ, ಇಸ್ರಾಯೇಲ್ರು ಬಂದು ಐಗುಪ್ತ ದೇಶದವರಿಗೆ ಒಂಥರ ಕ್ಯಾನ್ಸರ್ ರೀತಿ ಆಗ್ಬಿಟ್ರು. ಇವ್ರನ್ನ ಎಷ್ಟು ತೊಂದರೆ ಪಡಿಸಿದ್ರು ಇವರು ಹೆಚ್ಚುತ್ತಾನೆ ಇದ್ರು. ಈ ಕ್ಯಾನ್ಸರ್ ಹಂಗೆ ತಾನೆ. ಇಸ್ರಾಯೇಲ್ರು ಬಂದು ಯಾರಿಗೆ ಐಗುಪ್ತ ದೇಶದವರಿಗೆ ಒಂಥರ ಕ್ಯಾನ್ಸರ್ ಮಾದರಿನಲ್ಲಿ ಆಗ್ಬಿಟ್ರು. ಅದಕ್ಕೋಸ್ಕರ ಅವ್ರಿಗೆ ಅಯ್ಯೋ ಆತ ಎಲ್ಲರೂ ಇವ್ರು ಬಿಡುಗಡೆ ಆದ್ರೆ ಸಾಕಲ್ಲಪ್ಪ ಅನ್ನೋ ಒಂದು ಸ್ಥಿತಿಗೆ ಬರುವಷ್ಟು ಮಟ್ಟಿಗೆ ಇದ್ರು. ಆದ್ರೆ ಯಾರು ಬಿಡ್ಲಿಕ್ಕೆ ಇಷ್ಟ ಇಲ್ಲ, ರಾಜ ಬಿಡ್ಲಿಕ್ಕೆ ಇಷ್ಟ ಇಲ್ಲ. ಫರೋ ರಾಜ ತಾನು ಕಠಿಣ ಮಾಡಿಕೊಂಡು ಅವ್ರನ್ನ ಬಾಧೆ ಪಡಿಸಿ ಅವ್ರನ್ನ ಕಷ್ಟಕ್ಕೆ ಒಳ ಮಾಡ್ತಾ ಇದ್ವಿ. ಇವಾಗ ಈ ಸನ್ನಿವೇಶವನ್ನ ನೀವು ಸ್ವಲ್ಪ ನೋಡ್ತಾರೆ. ಇಲ್ಲಿ ದೇವರಿಗೆ ಪ್ರಾಮಾಣಿಕರಾಗಿರ್ತಕ್ಕಂಥ ಆ ಹೆಣ್ಮಕ್ಳನ್ನ ನೋಡ್ತೀರಿ, ಆಯ್ತಾ. ಅದಾದ ನಂತರ ಇಲ್ಲಿ ಈ ಕಠಿಣದ ಸಂದರ್ಭಗಳಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಗಮನದಲ್ಲಿ ಇಟ್ಕೊಳ್ಬೇಕು. ಎಂತ ಕಷ್ಟ ಕಾಲಗಳು ದೇವ ಜನರಿಗೆ ಬಂದರೂ ಕೂಡ ನಾವು ಒಂದನ್ನ ಮನವರಿಕೆ ಮಾಡ್ಕೊಳ್ಬೇಕು. ಈಗ ಒಂದು ಇದನ್ನ ನೋಡ್ತೀವಿ, ಟನಲ್. ಈ ಒಂದು ಸಣ್ಣ ಉದಾಹರಣೆಯನ್ನ ನೋಡಿ. ಆ ಟನಲ್ ಕೇಳಿದ್ರಲ್ಲ, ಏನಂತ ಅದಕ್ಕೆ ಕನ್ನಡದಲ್ಲಿ? ಕಣಿವೆ ಅಲ್ಲ, ಸುರಂಗ ಮಾರ್ಗವನ್ನ ನೀವು ನೋಡಿದಿರಿ. ಓಕೆ, ಆ ಪ್ರತಿಯೊಂದು ನೀವು ಟ್ರೈನ್ಗಳು ಹೋಗ್ತಿರ್ತಾವ ನೋಡಿದಿರಿ. ಕೆಲವು ಸುರಂಗ ಮಾರ್ಗಗಳನ್ನ ಹಾದು ಹೋಗ್ತವೆ. ಆ ಸುರಂಗ ಮಾರ್ಗಕ್ಕೆ ಒಳಗೆ ಹೋಗುವಾಗ ಏನಾಗ್ತದಂದ್ರಿ, ಕತ್ತಲೆ ಇರ್ತದೆ. ನಾವು ಪೂನಾಕ್ ಹೋಗ್ತಾ ಇರ್ಬೇಕಾದ್ರೆ ಸುಮಾರು 3-4 ಟನಲ್ಗಳಿದೆ ಅಲ್ಲಿ. ಎಲ್ಲ ಏನಪ್ಪಾ ಅಂತ ಹೇಳಿದ್ರೆ ಲೈಟ್ ಹಾಕ್ಬಿಡ್ತಾರ ಆ ಸಂದರ್ಭದಲ್ಲಿ. ನೋಡಿ, ಇಲ್ಲಿ ನಾ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಅದು ಹೋಗ್ತಾ ಹೋಗ್ತಾ ಸ್ವಲ್ಪ ಹೊತ್ತಿನಲ್ಲೇ ಬೆಳಕು ಬರುತ್ತೆ. ಇವತ್ತು ಕ್ರೈಸ್ತರಾದಂತ ನಮಗೆ ಯಾವತ್ತಿದ್ರೂ ಕಷ್ಟ ಶಾಶ್ವತವಾಗಿ ಇರುವುದಿಲ್ಲ. ಒಂದು ಕಷ್ಟ ಐತೆ ಅಂತ ಹೇಳಿದ್ರೆ ದೇವರು ಅದಕ್ಕೆ ಒಂದು ಸುಖವನ್ನ ಇಟ್ಟೇ ಆ ಕಷ್ಟವನ್ನೇ ಬಿಟ್ಟಿರ್ತಾರೆ. ಇವತ್ತು ಇಸ್ರಾಯೇಲ್ರಿಗಾದಂಥದ್ದು ಅದೇ.
ನೋಡಿ ಒಬ್ಬ ರಾಜ ಬರ್ತಾ ಇದ್ದಾನೆ, ಯೋಸೇಫನ ಮಾರ್ಗಗಳನ್ನ, ಯೋಸೇಫನನ್ನ ಅರಿಯದೇ ಇರತಕ್ಕಂತ ಒಬ್ಬ ರಾಜನ ಬಂದು ಇವ್ರನ್ನ ಬಹಳಷ್ಟು ಬಾಧೆ ಪಡಿಸ್ಲಿಕ್ಕೆ ಶುರು ಮಾಡ್ತಾನೆ. ದೇವ್ರು ಏನ್ ಮಾಡ್ತಾ ಇದ್ದಾನಂದ್ರೆ, ಒಂದು ಜನಾಂಗವನ್ನ ತನ್ನವರಾಗಿ, ತಾನು ಆರಿಸಲ್ಪಟ್ಟ ಜನಾಂಗದವರಾಗಿ, ಮೇಲಾಗಿ ಇನ್ನೊಂದು ಮಾತನ್ನ ನಾವು ಹೆಚ್ಚಾಗಿ ಅಲ್ಲಿ ತಿಳ್ಕೊಳ್ಬೇಕು. ಯಾಕೆ ಈ ಕಾರ್ಯವನ್ನೆಲ್ಲ ಸ್ವಾಮಿ ಯಾಕೆ ತನ್ನದೇ ಆದಂತ ಜನರನ್ನ ಆತನ ಇದು ಮಾಡ್ತಾ ಇದ್ದಾನೆ ಅಂದ್ರೆ, ವಚನ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಆತನು ದೇವರು ಮಾಡಿರ್ತಕ್ಕಂತ ತನ್ನ ಅಬ್ರಹಾಮನಿಗೆ, ಯಾಕೋಬನಿಗೆ ಮತ್ತು ಆತನಿಗೆ ಮಾಡಿಕೊಂಡಿರ್ತಕ್ಕಂಥ ಒಡಂಬಡಿಕೆಯನ್ನ ನೆರವೇರಿಸೋದಕ್ಕೆ ಸ್ವಾಮಿ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾನೆ. ಈಗ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೇನೆ, ವೇಗವಾಗಿ ನಮ್ಮ ಪಾಠಗಳಲ್ಲಿ ಇವತ್ತು ಮೋಶೆ ಎಂಬುದಾಗಿ, ಸಾಮಾನ್ಯವಾಗಿ ಮೋಶೆ ಹುಟ್ಟಿರ್ತಕ್ಕಂಥದ್ದು, ಆತನ ಹುಟ್ಟು ಯಾವ ಸಂದರ್ಭದಲ್ಲಿ ಆಯ್ತು ನೋಡಿ. ಇವಾಗ ಯೇಸು ಸ್ವಾಮಿಯ ಜನರನ್ನು ಕೂಡ ಸ್ವಲ್ಪ ಆಲೋಚನೆ ಮಾಡ್ರಿ. 400 ವರ್ಷಗಳ ಕಾಲ ಅಲ್ಲಿ ಪ್ರವಾದಿಗಳಿರ್ಲಿಲ್ಲ, ದೇವರ ವಾಕ್ಯವನ್ನ ಸಾರ್ತಕ್ಕಂಥವ್ರು ಇರ್ಲಿಲ್ಲ. ಅದೇ ರೀತಿಯಾದಂತ ಒಂದು ಸಂದರ್ಭ ಇಲ್ಲಿ ಏನಾಗಿದೆ ಅಂದ್ರೆ, ಈ ಐಗುಪ್ತ ದೇಶದಲ್ಲಿ ವಾಸವಾಗಿರ್ತಕ್ಕಂಥ ಇವರು ಯಾವ ದೇವರ ವಾಕ್ಯ ಇಲ್ಲ ಅವ್ರಿಗೆ, ಸಬ್ಬತ್ತನ ಆಚರಣೆಗಳಿಲ್ಲ, ಹಬ್ಬ ಹುಣ್ಣಿಮೆಗಳನ್ನ ಮಾಡ್ತಾ ಇಲ್ಲ. ಸ್ವಲ್ಪ ಆಲೋಚನೆ ಮಾಡ್ತಾ ಇದೀರಲ್ಲ. ಸೊ ಇಲ್ಲಿ ಕಠಿಣವಾದಂತ ಕಾಲಗಳು, ಕಷ್ಟ, ಅವ್ರಿಗೆ ಘೋರವಾದಂತ ಕಷ್ಟಗಳನ್ನ ಅನುಭವಿಸುವುದೇ ಹೊರತು ಅವ್ರ ಸುಖವಾದಂತ ಜೀವನಗಳು ಇರಲಿಲ್ಲ. ಅದಕ್ಕೆ ತಾನೇ ಸತ್ಯವೇದ ಹೇಳ್ತದೆ, ವೇರ್ ದೇರ್ ಇಸ್ ನೋ ವಿಷನ್ ಪೀಪಲ್ ಪೆರಿಶ್. ವಾಕ್ಯೋಪದೇಶ ಇಲ್ಲದಿರುವಾಗ ಜನರು ಅಂಕೆ ಮೀರುವರಾಗಿದ್ದಾರೆ. ಆಮೇಲೆ ಇನ್ನೊಂದು, ನಾನು ವಾಕ್ಯವನ್ನ ಮೊನ್ನೆ ಓದಿದೆ ನಿಮ್ಗೆ, ಏನಂತಂದ್ರೆ ಹೊಸಿಯನ್ನು ಬರೆದಂತ ಗ್ರಂಥದಲ್ಲಿ ಹೇಳುತ್ತೆ, ಹೌದಲ್ಲ, ಅಲ್ಲಿ ಏನಂತಂದ್ರೆ, ಮೈ ಪೀಪಲ್ ಆರ್ ಲಾಸ್ಟ್ ಬಿಕಾಸ್ ಆಫ್ ನಾಲೆಡ್ಜ್, ಲ್ಯಾಕ್ ಆಫ್ ನಾಲೆಡ್ಜ್. ನನ್ನ ಜನರು ಅಜ್ಞಾನದಲ್ಲಿ ಅವರು ಹಾಳಾಗ್ತಾ ಇದ್ದಾರೆ. ದೇವರ ವಾಕ್ಯ ಇಲ್ಲ, ದೇವರ ವಾಕ್ಯ ಉಪದೇಶ ಇಲ್ಲ ಅವರಿಗೆ. ಇಲ್ಲಿ ಅದೇ ರೀತಿಯಾದಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ ನೋಡಿ. ಈ ಇಸ್ರಾಯೇಲ್ರು ಅಲ್ಲಿ ವಾಸವಾಗಿದ್ದಾರೆ, ಐಗುಪ್ತ ದೇಶದಲ್ಲಿ ಬೋಧನೆ ಮಾಡ್ತಕ್ಕಂಥವ್ರು ಯಾರು ಇಲ್ಲ. ಅಲ್ಲಿ ಯೇಸು ಕ್ರಿಸ್ತನ ಸಂದರ್ಭದಲ್ಲೂ ಕೂಡ, ಆತನ ಜನನ ಆದಂತ ಸಂದರ್ಭದಲ್ಲೂ ಕೂಡ 400 ಡಾರ್ಕ್ ಇಯರ್ಸ್ ಅಲ್ಲಿ ಏನು ಯಾವ ಪ್ರವಾದಿ ಇರಲಿಲ್ಲ, ಏನಿಲ್ಲ, ವಾಕ್ಯ ಹೇಳ್ತಕ್ಕಂಥವ್ರು ಇರಲಿಲ್ಲ. ಪೀಪಲ್ ಆರ್ ಲಾಸ್ಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಡ್ಜ್. ಇವತ್ತು 40 ದಿನ ಮೋಶೆ ಬೆಟ್ಟಕ್ಕೆ ಹೋದಾಗ ಇಲ್ಲಿ ಜನರು ಅಷ್ಟೊಳಗೆ ಮೂರ್ತಿ ಪೂಜೆಯನ್ನ ಶುರು ಮಾಡಿದ್ರು ನೋಡಿ. ಯೋಚನೆ ಮಾಡಿ, ಯಾಕೆ ಅಂತಂದ್ರೆ ಇವತ್ತಿನ ದೇವರ ವಾಕ್ಯ ಎಷ್ಟು, ಯಾಕೆ ನಾವು ಆವಾಗವಾಗ ದೇವರ ವಾಕ್ಯವನ್ನ ನಾವು ಮಲಕ್ ಹಾಕ್ತಾ ಇರ್ಬೇಕು ಅಂತ ಹೇಳಿದ್ರೆ ಇದೇ ಉದ್ದೇಶಕ್ಕೆ. ನಾವು ಅಜ್ಞಾನಕ್ಕೆ ಹೋಗ್ಬಿಡ್ತೇವೆ. ಯಾವತ್ತಿದ್ರು ದೇವರ ಜ್ಞಾನವನ್ನ ನಾವು ಸಂಪಾದನೆ ಮಾಡ್ಕೊಂಡು ಇರುವಾಗ ದೇವರು ನಮ್ಮ ಜೊತೆಗಾರನಾಗಿರ್ತಾನೆ, ನಮ್ಮಲ್ಲಿ ವಾಸ ಮಾಡ್ತಾನೆ. ಆತನ ವಾಕ್ಯವು ನಮ್ಮಲ್ಲಿ, ನಾವು ಆತನಲ್ಲಿ ಇರ್ತೇವೆ, ಹೌದಲ್ಲ. ಸೊ ಎಷ್ಟು ಏನೋ ಒಂದು ಉತ್ತಮವಾದಂತ ಒಂದು ಬೆಳವಣಿಗೆ ಆಗುವಂತದ್ದಾಗಿದೆ. ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ವಿಮೋಚನ ಕಾಂಡದ 24ನೇ ಅಧ್ಯಾಯದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ಇದು ಮೋಶೆಯ ನಂತರ ಜೀವಿತದ ಬಗ್ಗೆ ಹೇಳ್ತಾ ಇದೆ. ಆತನು ಈ ಘಟನೆಗಳನ್ನೆಲ್ಲವನ್ನು ಕೂಡ ಆತನು ತನ್ನ ಶಾಸ್ತ್ರದಲ್ಲಿ ಅಥವಾ ತನ್ನ ಲಿಖಿತ ರೂಪದಲ್ಲಿ, ಬಿಕಾಸ್ ಹಿ ವಾಸ್ ಎನ್ ಎಜುಕೇಟೆಡ್ ಮ್ಯಾನ್, ಆ ಐಗುಪ್ತ ದೇಶದ ಒಂದು ಉತ್ತಮವಾದಂತ ವಿದ್ಯಾಭ್ಯಾಸವನ್ನ ಪಡೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿದ್ದನು. ಹಾಗಾಗಿ ಆತನು ಈ ಜ್ಞಾನದಲ್ಲಿ ಆತನು ಹೆಚ್ಚು ಸಂಪನ್ನವುಳ್ಳನಾಗಿ ಇದನ್ನೆಲ್ಲವನ್ನು ಕೂಡ, ಹೋಗಗಳನ್ನೆಲ್ಲವನ್ನು ಕೂಡ ಆತನು ದಾಖಲು ಪಡಿಸಿರತಕ್ಕಂಥದ್ದು ವಿಮೋಚನ ಕಾಂಡದ 24ನೇ ಅಧ್ಯಾಯದಲ್ಲಿ ನಮಗೆ ಗೊತ್ತಾಗ್ತದೆ. ಇಲ್ಲಿ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, 1923ರಲ್ಲಿ ಫಿಶರ್ ಎಂಬಂತ ಒಬ್ಬ ವ್ಯಕ್ತಿ, ಆತನು ಬೆತ್ಶೆಮ್ ಎಂಬಂತ ಒಂದು ಈಗ ನಾನು ಸ್ವಲ್ಪ ಇಲ್ಲಿ ಹೊರಗಡೆ ಬರ್ತಾ ಇದ್ದೀನಿ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಆರ್ಕಿಯಾಲಜಿ ಕೂಡ ಎಷ್ಟು ನಮಗೆ ಸ್ಪಷ್ಟವಾದಂತ ಮಾಹಿತಿಗಳನ್ನ, ಸತ್ಯವೇದ
ಇವತ್ತು ಸೃಷ್ಟಿ ಆಗ್ಬೇಕಾದ್ರೆ ಆರ್ಕಿಯಾಲಜಿ ಕೂಡ ಹ್ಯಾಸ್ ಪ್ಲೇಡ್ ಇಂಪಾರ್ಟೆಂಟ್ ರೋಲ್, ಪುರಾತತ್ವ ಇಲಾಖೆ. ಯಾಕಂದ್ರೆ ಇವತ್ತು ಮೋಶೆ ಎಂಬಂತ ಹೆಸರು ಇವತ್ತು ಐಗುಪ್ತ ದೇಶದ ಲಿಖಿತ ಅಥವಾ ಬರೆದಿದೆಯಾ ಎಂಬಂತದ್ದಕ್ಕೆ ಈ ಲಿಖಿತ ರೂಪಗಳು ನಮಗೆ ಸಹಾಯ ಆಗ್ತಾ ಇದೆ. ಅಥವಾ ಕಲ್ಲಿನ ಮೇಲೆ ಕೆತ್ತಿರ್ತಕ್ಕಂಥ ಏನೋ ಹೈರೋಗ್ರಾಫ್, ಪಿಕ್ಟೋರಿಯಲ್ ಅಥವಾ ಪಿಕ್ಚರ್ ನಲ್ಲಿ ಬರೆದಿರ್ತಕ್ಕಂಥ ಮೋಶೆ ಅದರಲ್ಲಿ ಬಹಳ ಜಾಣನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿದ್ದನು. ಇದನ್ನಲ್ಲಿ ನಾವು ನೋಡ್ತೇವೆ. ಅದರಲ್ಲಿ ಕೂಡ ಹೇಳುತ್ತೆ ಅಮ್ರಾಮ್ ಜೆಕೋಬೈಡ್ ಎಂಬಂತ ಆತನ ತಂದೆ ತಾಯಿಗಳು ಇರ್ತಾರೆ ಎಂಬುದಾಗಿ ಕೂಡ ಅದರಲ್ಲಿ ಇದೆ. ಆಮೇಲೆ ಆತನ ಸಹೋದರಿ ಅಕ್ಕ ಮಿರಿಯಂ ಹಾಗೂ ಅರೋನನು ಹೆಸರುಗಳು ಕೂಡ ಅದರಿಂದ ದಾಖಲಾಗಿದೆ. ಆಮೇಲೆ ಆತನ ಹೆಂಡತಿ ಹೆಸರು ಜಿಪ್ಪೋರಳು. 12ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡ್ತೇವೆ, ಒಂದು ಸಂದರ್ಭದಲ್ಲಿ ನಿಮ್ಗೆ ನೆನ್ಪುಂಟು, ಮೋಶೆಗೆ ವಿರುದ್ಧವಾಗಿ ಯಾರು ಮಿರಿಯಮ್ಮಳು ಮತ್ತೆ ಅರೋನಳು ಇಬ್ರು ತಿರುಗಿ ಬೀಳ್ತಾರೆ. ಯಾಕಂದ್ರೆ ಮಿರಿಯಮ್ಮಳು ಬಂದು ಜಿಪ್ಪೋರಳು ಬಂದು ಆಕೆ ಇಥೋಪಿಯನ್ ದೇಶದ ಒಬ್ಬ ಹೆಣ್ಮಗಳಾಗಿಲ್ಲ. 12ನೇ ಅಧ್ಯಾಯದ 1ನೇ ವಚನವನ್ನು ಯಾರಾದ್ರೂ ಓದ್ರಿ ಅದನ್ನ ಗೊತ್ತಾಗುತ್ತೆ. 12ನೇ ಅಧ್ಯಾಯ ವಿಮೋಚನ ಕಾಂಡ ಅರಣ್ಯಕಾಂಡ 12ನೇ ಅಧ್ಯಾಯ ವಚನ 1. ಗೊತ್ತಾ ಇದ್ದೀನಿ ಸರ್. ಮೋಶೆ ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು. ಅದರ ನಿಮಿತ್ತ ಮಿರ್ಯಾಮಳು ಆರೋನನು ಅವನಿಗೆ ವಿರೋಧವಾಗಿ ಮಾತಾಡುವವರಾಗಿ, ಯೆಹೋವನು ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತಾಡಿದ್ದಾನೋ, ನಮ್ಮ ಮೂಲಕವೂ ಆತನು ಮಾತಾಡಲಿಲ್ಲವೇ ಎಂದು ಹೇಳಿಕೊಂಡರು. ಸೊ ಈ ಮಾತನ್ನ ನಾವು ಕೇಳಿದ್ದೀವಿ ಸುಮಾರು ಸಾರಿ, ಹೌದಲ್ಲ? ಇಲ್ಲಿ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಆಕೆ ಇಥೋಪಿಯಾ ದೇಶದ ಒಂದು ಸ್ತ್ರೀ ಆಗಿದ್ಲು. ಹಾಗಾಗಿ ಇವ್ರಿಗೆ ಒಂಥರ ಏನೋ ಒಂದು ಹೊಟ್ಟೆ ಕಿಚ್ಚಾಗಿರ್ಬೋದು, ಅಥವಾ ಏನು ದೇವರು ಬರೀ ನಿನ್ನ ಹತ್ರ ಮಾತ್ರ ಮಾತಾಡ್ತಾನೆ, ನಾವು ದೇವರ ಸೇವಕರಲ್ಲವೇ ಎಂಬುದಾಗಿ ಹೇಳತೊಡಗಿದ್ರೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಮೋಶೆ ಜನನವು ಮತ್ತು ಯೇಸು ಕ್ರಿಸ್ತನ ಜನನವು ಯಾವ ಸಂದರ್ಭಗಳಲ್ಲಿ ನಮಗೆ ಒಂದು ಭರವಸೆನ ತಂದು ಕೊಡ್ತಾ ಇದೆ ಅಂತ ಹೇಳಿದ್ರೆ, ಕಷ್ಟದ ಕಾಲಗಳಿಗೆ ಸ್ವಾಮಿ ನಮ್ಮನ್ನ ಎಂದಿಗೂ ಬಿಡುವುದಿಲ್ಲ. ಈಗ ಹೀಬ್ರೂ ಭಾಷೆಯಲ್ಲಿ ಮೋಶೆ ಹೆಸರು ಏನಂತ ಹೇಳ್ತೀವಿ ಅಂದ್ರೆ, ಆತನು ಈಸ್ ಡ್ರಾನ್ ಔಟ್ ಆಫ್ ವಾಟರ್, ನೀರಿನಿಂದ ಹೊರ ತೆಗೆದವನು ಎಂಬುದಾಗಿ. ಈಗ ಆತನ ಹೆಸರನ್ನ ಇದರಲ್ಲಿ ಹೀಬ್ರೂ ಹೆಸರಿನಲ್ಲಿ ಮಾಷಾ ಅಂತ ದಾಖಲಾಗಿರ್ತಕ್ಕಂಥದ್ದು. ಇದು ಎಲ್ಲಿದೆ ಅಂತ ಹೇಳಿದ್ರೆ, ಇದು ಐಗುಪ್ತ ದೇಶದ ಇತಿಹಾಸದ ಪುಟದಲ್ಲಿ ಇರ್ತಕ್ಕಂಥ ಒಂದು ಹೆಸರು. ನೋಡಿ, ಇವತ್ತು ಸತ್ಯವೇದ ನಮಗೆ ಎಷ್ಟು ಸ್ಪಷ್ಟವಾಗಿ ನಿಖರವಾಗಿ ಒಂದೊಂದು ಏನೋ ಎಳೆಯಾಗಿ ಅದನ್ನ ತಿಳಿಸ್ತಾ ಇದೆಯೋ, ಅದೇ ರೀತಿಯಾಗಿ ಇತಿಹಾಸದ ಪುಟಗಳು ಕೂಡ ನಮಗೆ ತಿಳಿಸುವಂತದ್ದಾಗಿವೆ. ಇದಕ್ಕೆ ಯಾಕೆ ಇಷ್ಟು ಪುರಾವೆಗಳನ್ನ ನಾವು ಕೊಡ್ತಾ ಇದೀವಿ ಅಂತ ಹೇಳಿದ್ರೆ, ಯಾಕಂದ್ರೆ ದೇವರು ತನ್ನ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಕೂಡ ಅವ್ರನ್ನ ಬಿಡುವುದಿಲ್ಲ. ಈಗ 2ನೇ ಅಧ್ಯಾಯ ವಿಮೋಚನ ಕಾಂಡ 2ನೇ ಅಧ್ಯಾಯ ವಚನ 22 ನೋಡಿ ದಯಮಾಡಿ. ಎರಡನೇ ಅಧ್ಯಾಯ 22ನೇ ವಚನ. ಆಕೆ ಗಂಡು ಮಗುವನ್ನು ಆ ಮನುಷ್ಯನ ಸಂಗಡ ಮಾಸ ಮಾಡುವುದಕ್ಕೆ ಒಪ್ಪಿಕೊಂಡನು. ಅವನು ತನ್ನ ಮಗಳಾದ ಚಿಪ್ಪೋರಳನ್ನು ಮೋಶೆಗೆ ಕೊಟ್ಟನು. ಆಕೆ ಗಂಡು ಮಗುವನ್ನು ಹೆರಲು ಮೋಶೆ, ನಾನು ಅನ್ಯ ದೇಶದಲ್ಲಿ ಪ್ರವಾಸಿಯಾಗಿದ್ದೇನೆ ಎಂದು ಹೇಳಿ ಅದಕ್ಕೆ ಗೇರ್ಷೋಮ್ ಎಂದು ಹೆಸರಿಟ್ಟನು. ನೋಡಿ, ಮೋಶೆ ತನ್ನ ಮಗನಿಗೆ, ಜಿಪ್ಪೋರಳಲ್ಲಿ ಹುಟ್ಟಿರ್ತಕ್ಕಂಥ ಮಗನಿಗೆ ಏನಂತ ಹೆಸರಿಡ್ತಾಳೆ? ಅನ್ಯ ದೇಶದಲ್ಲಿ ಹುಟ್ಟಿದ ಮಗನು. ನೋಡಿ, ಇಲ್ಲಿ ಇವಾಗ ಈ ಸನ್ನಿವೇಶಗಳನ್ನ ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡ್ರೆ, ಮೋಶೆ ಯಾವ ಕಾಲದಲ್ಲಿ ಇವತ್ತು ಜನನ ಆಗ್ತಾ ಇದ್ದಾನೆ ಅಂದ್ರೆ, ಹಿ ಕಮ್ಸ್ ಈಗ ಯೇಸು ಕ್ರಿಸ್ತನ ಜನನ ಆಗಿದ್ದು ಟು ರೆಸ್ಕ್ಯೂ ಅಥವಾ ಪಾಪದಿಂದ ಬಿಡುಗಡೆಯನ್ನ ಕೊಡ್ಲಿಕ್ಕೆ. ಇಲ್ಲಿ ಮೋಶೆ ಜನನ ಆಗ್ತಕ್ಕಂಥದ್ದು ಯಾರನ್ನ? ಇಸ್ರಾಯೇಲ್ರನ್ನ ಬಂಧನದಲ್ಲಿರ್ತಕ್ಕಂಥ ಜನರನ್ನ ಬಿಡುಗಡೆ ಮಾಡೋದಕ್ಕಾಗಿ ಇಲ್ಲಿ ಸ್ವಾಮಿ ಮೋಶೆಯನ್ನ ಆರಿಸ್ಕೊಂಡಿದ್ದಾನೆ. ನೋಡಿ, ಎಂತ ಒಂದು ಕಾಂಟ್ರಾಸ್ಟ್ ವಿಷಯಗಳನ್ನ ತಂದ್ರೆ, ದೇವ್ರು ಯಾವ ರೀತಿಯಾಗಿ ತನ್ನ ಜನರನ್ನಿಗೆ ತನಗೆ ಸೀಮಿತವಾಗಿರ್ತಕ್ಕಂಥ ಜನರನ್ನ, ತಾನು ಪ್ರೀತಿಸ್ತಕ್ಕಂಥ ಜನರನ್ನ, ತಾನು ಆರಿಸಿಕೊಂಡಿರ್ತಕ್ಕಂಥ ಜನರನ್ನ ಯಾವತ್ತಿಗೂ ಆತನು ಕೈ ಬಿಡುವುದಿಲ್ಲ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಮುಂದೆ ಅದನ್ನ ಇನ್ನೂ ಹೆಚ್ಚಾಗಿ ನಾವು ನೋಡ್ಬೇಕಾದ್ರೆ, ಇದರಲ್ಲಿ
ಕೆಲವು ವೈದ್ಯರು ಅಥವಾ ರೋಗಿಗಳು ಕೆಲವು ಮಾತುಗಳನ್ನ ಹೇಳೋದನ್ನ ನೀವು ಕೇಳಿರ್ಬೇಕು. ಯಾಕೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಕೆಲವ್ರದ್ದು ಕಾಲ್ ಗುಣ, ಕೆಲವ್ರದ್ದು ಕೈ ಗುಣ, ಕೇಳಿದಿರಲ್ಲ ಈ ಪದಗಳನ್ನ? ಕೇಳಿದಿರಲ್ಲ? ಕೇಳಿದ್ವಿ. ಓಕೆ. ಇದು ಇವ್ರು ಬಂದು ಕಾಲಿಟ್ಟು ಗಳಿಗೆ ಚೆನ್ನಾಗಿತ್ತು. ಇವತ್ತು ನಾನು ಕೂಡ ಎಷ್ಟೊಂದ್ ಸಾರಿ ಅನುಭವ ಪಟ್ಟಿದ್ದೀನಿ ಅದ್ರ ಬಗ್ಗೆ. ಇಲ್ಲಿ ಬೆಂಗಳೂರಿನಲ್ಲಿ ನಾವು ಎಷ್ಟೋ ಟ್ರೀಟ್ಮೆಂಟ್ ತಗೊಳ್ತಿದ್ದೀವಿ, ನಮ್ಗೆ ಏನು ಬಗೆಹರಿಯೋದಿಲ್ಲ. ಅಲ್ಲಿ ರಾಯಚೂರಲ್ಲಿ ಬರೀ ಅವ್ರು 300 ರೂಪಾಯಿ ತಗೊಳ್ತಾರೆ ಕನ್ಸಲ್ಟೇಷನ್ ಫೀಸ್. ಬಟ್ ಒಳ್ಳೆ ವೈದ್ಯರಾಗಿ ಅವ್ರ ಕೈಗುಣ ಚೆನ್ನಾಗಿದೆ. ನೋಡಿ, ನಾನು ಹೇಳ್ತಕ್ಕಂತ ಒಂದು ಮಾತು, ಇವತ್ತು ಮೋಶೆ ಹುಟ್ಟತಕ್ಕಂತ ಒಂದು ಕಾಲವು ಆತನ ಕಾಲ್ಗುಣ ಅಥವಾ ಆತನ ಕೈಗುಣ ಅಂತಾನು ಹೇಳ್ಬೋದು. ಏನಪ್ಪಾ ಆಗಿದೆ ಅಂತ ಹೇಳಿದ್ರೆ, ಆತ ಒಂದು ಸಂದರ್ಭದಲ್ಲಿ ದೇವರಿಗೆ ವಿರುದ್ಧವಾಗಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. 12 ವರ್ಷ ಆತನು ಬಾಲ್ಯಾವಸ್ಥೆಯನ್ನ ಕಳೆದ ಮೇಲೆ ಹೆಚ್ಚಿನವಾದಂತ ವಿದ್ಯಾಭ್ಯಾಸವನ್ನ ಆತನು ಐಗುಪ್ತ ದೇಶದ ಪ್ರಧಾನರಿಗೆ ನೀಡತಕ್ಕಂತ ಆ ವಿದ್ಯಾಭ್ಯಾಸವನ್ನ ಆತನು ಮುಂದಿನ ಜೀವಿತ ಕಾಲದಲ್ಲಿ ನಡೆಸ್ಕೊಂಡು ಹೋಗ್ತಾನೆ. ಆದರೆ ಆತನು ಇಲ್ಲಿ ರಾಜನ ವಂಶಸ್ಥನಾಗಿ, ಅಡಾಪ್ಟೆಡ್ ಸನ್, ದತ್ತಿಗೆ ಪಡೆದುಕೊಂಡಿರ್ತಕ್ಕಂಥ ಮಗನಾಗಿ ಆತನು ಯಾರ ದತ್ತು ತಗೊಂಡಿದ್ದಾರೆ? ದಿ ಅಪ್ರೆಸರ್. ಮರಿಬೇಡಿ, ನಾವಿನ್ನೂ ಆ ಕಾಲದಲ್ಲೇ ಇದ್ದೀವಿ. ದಿ ಅಪ್ರೆಸರ್ ಅಂದ್ರೆ ಕಠಿಣ ಕಠಿಣವಾದಂತ ಸಮಸ್ಯೆಗಳನ್ನ, ಕಠಿಣವಾದಂತ ಕಾರಣಕ್ಕೆ ಗುರಿಯಾಗಿರ್ತಕ್ಕಂಥ ವ್ಯಕ್ತಿ. ಈ ವ್ಯಕ್ತಿಯ ಮುಖಾಂತರವಾಗಿ ಇವತ್ತು ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ ಆ ಜನರನ್ನ ಬಿಡುಗಡೆ ಮಾಡೋದಕ್ಕಾಗಿ. ಎಂತ ಒಂದು ಇದು ನೋಡಿ. ಕೊನೆಗೂ ಕೂಡ ಆತನು ಹಿಬ್ರಿಯನಾಗಿರೋದ್ರಿಂದ ಆತನ ಗೊತ್ತಾಯ್ತು, ನಾನು ಈ ದೇಶದವನಲ್ಲ. ಆಲ್ದೋ ಆತನು ಐಗುಪ್ತ ದೇಶದಲ್ಲಿ ಹುಟ್ಟಿರ್ತಕ್ಕಂಥವನಾಗಿದ್ದನು, ಐಗುಪ್ತ ದೇಶದ ಒಂದು ಸಿಟಿಸನ್ಶಿಪ್ ಆತನಿಗಿತ್ತು. ಆದ್ರೂ ಕೂಡ ಅದನ್ನೆಲ್ಲವನ್ನು ಕೂಡ ದೇವರ ಜನರಿಗೋಸ್ಕರವಾಗಿ ಆತನ ಏನ್ ಮಾಡ್ತಾನೆ? ತ್ಯಾಗ ಮಾಡ್ತಾನೆ ಎಂಬುದಾಗಿ ಹಿಬ್ರಿಯರ ಪುಸ್ತಕದಲ್ಲೂ ಕೂಡ ನಾವು ನೋಡ್ತೇವೆ. ಆತನ ನಂಬಿಕೆಯಿಂದ ಐಗುಪ್ತರ ಫರೋಹನ ಮಗನೆನಿಸಿಕೊಳ್ಳದೆ ಆತನು ಏನ್ ಮಾಡೋದನ್ನು ಆ ಪ್ರಾಂತ್ಯವನ್ನ ಬಿಟ್ಟು ಹೋಗ್ತಾನೆ. ಅದಾದ ನಂತರ ಇವತ್ತು ನಾಳಿನ ದಿವಸದಲ್ಲಿ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ, ಹೇಗೆ ಆತನ ಒಂದು ಪ್ಲಾನ್ ಯಾವ ರೀತಿಯಾಗಿ ಹೋಗ್ತಾ ಇದೆ, ದೇವರ ಉದ್ದೇಶವು ಹೇಗೆ ನಡ್ಕೊಂಡು ಹೋಗ್ತಾ ಇದೆ ನೋಡಿ. ಯಾವತ್ತಿದ್ರು ನಾವು ಮರಿಬೇಡಿ, ದ ಲೈನ್ ಆಫ್ ಗಾಡ್ಸ್ ಡೆಲಿವರೆನ್ಸ್, ದಿ ಲೈನ್ ಆಫ್ ಗಾಡ್ಸ್ ಡೆಲಿವರೆನ್ಸ್ ಇಸ್ ಆಲ್ವೇಸ್ ದೇರ್ ಫಾರ್ ಹಿಸ್ ಪೀಪಲ್. ದೇವರು ತನ್ನ ಜನರನ್ನ ಹೇಗೋ ಮಾಡಿ, ಎಂತ ನೀವು ಇಲ್ಲ ಅನ್ಬೋದು ಅಥವಾ ನಾವು ಹೋಗ್ತೀನಿ ಅಂತ ಅನ್ಬೋದು, ಆದ್ರೆ ಎಂತ ಸಂದರ್ಭಗಳೇ ಆಗಿದ್ರು ಕೂಡ ದೇವರು ಇಲ್ಲಿ ತನ್ನದೇ ಆದಂತ ಜನರನ್ನ ಬಿಡುಗಡೆ ಮಾಡುವುದಕ್ಕಾಗಿ ಒಂದು ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾನೆ. ಇನ್ನೂ ಬಿಡುಗಡೆ ಆಗಿಲ್ಲ, ಅದನ್ನ ಮುಂದಿನ ಕಾಲಗಳಲ್ಲಿ ನಾವು ನೋಡ್ತೇವೆ. ಆದ್ರೆ ಇಲ್ಲಿ ಹಿ ಇಸ್ ಪ್ರಿಪೇರಿಂಗ್ ಎ ಮ್ಯಾನ್ ಟು ಡೆಲಿವರ್ ಹಿಸ್ ಪೀಪಲ್. ದೇವ ಜನರನ್ನ ಆತನು ಹೇಗೆ ಆ ಮಿದಿಯನ್ ಪ್ರಾಂತ್ಯದಲ್ಲಿ ಇರುವಾಗ ಆತನ ಮಾವನ ಕುರಿಗಳನ್ನ ಸಾಕುತ್ತಿರುವಂತ ಸಂದರ್ಭದಲ್ಲಿ ದೇವರ ಕರೆ ಆತನ ತಿರುಗಿ ಐಗುಪ್ತ ದೇಶಕ್ಕೆ ಆತನನ್ನು ಕರ್ಕೊಂಡ್ ಬರುತ್ತದೆ. ಸೊ ಅಲ್ಲಿಂದ ಶುರುವಾಗುತ್ತೆ. ದೇವರ ಮನುಷ್ಯನು ಏನು ಉದ್ದೇಶ ಮಾಡ್ತಾ ಇದ್ದಾನೋ ಅದಕ್ಕೆ ತಾನೇ ಸತ್ಯವೇದ ಯೆಶಾಯನು ಬರೆದಂತ ಗ್ರಂಥದಲ್ಲಿ ಹೇಳ್ತದೆ, ಮನುಷ್ಯನ ಸಂಕಲ್ಪಗಳು ದೇವರ ಸಂಕಲ್ಪವಲ್ಲ. ನನ್ನ ಆಲೋಚನೆಗಳು ದೇವರ ಆಲೋಚನೆಗಳು ಮನುಷ್ಯರ ಆಲೋಚನೆಗಿಂತ ಹೆಚ್ಚಿನದವುಗಳಾಗಿವೆ ಎಂಬುದಾಗಿ ನಾವು ಇದರ ಮುಖಾಂತರವಾಗಿ ನಾವು ತಿಳ್ಕೊಳ್ತಾ ಇದ್ದೇವೆ. ಹಿಯರ್ ಮ್ಯಾನ್ ಇಸ್ ಪ್ರಿಪೇರಿಂಗ್ ಸಮಥಿಂಗ್ ಎಲ್ಸ್. ಆದ್ರೆ ದೇವರು ತನ್ನ ಉದ್ದೇಶವನ್ನ ಯಾವತ್ತಿದ್ರು ಕೂಡ ಅದನ್ನು ಮರೆಯುವುದಿಲ್ಲ. ಯಾಕಂದ್ರೆ ತನ್ನ ಮೂಲ ಪಿತೃಗಳಾದಂತ ಕ್ಷಮಿಸಿ, Pastor, have some water to drink. Please have some water to drink. Nobody's here. Okay.
ಸೊ ವಾರ್ ಮೋಟಿವ್ ಕೊಡಿ ಪಾಸ್ಟರ್. ಓಕೆ, ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಹೇಗೆ ಸ್ವಲ್ಪ ನೀರ್ ಕೊಡಿ ನೀವು. ಇಲ್ಲಿ ಯಾರು ಇಲ್ಲ ಹತ್ರದಲ್ಲಿ. ಎಲ್ಲ ಪರವಾಗಿಲ್ಲ, ಎದ್ದು ಪ್ಲೀಸ್ ಕಂಟಿನ್ಯೂ. ಒಂದ್ 2 ನಿಮಿಷ 5 ನಿಮಿಷ ರೆಸ್ಟ್ ಮಾಡಿ ಸರ್, ಆಮೇಲೆ ಮಾತಾಡ್ರಿ. ಕಂಫರ್ಟಬಲ್ ಮುಗಿಸ್ಬಿಡ್ತೀನಿ. ಜಾಸ್ತಿ ಆಗ್ತದೆ ಅದು. I'll finish it up. ಏನಂದ್ರೆ like how God prepared Cyrus 100 years before his birth, so also God is preparing Moses here. ಕೊರೇಷಿಯನನ್ನ ಹೇಗೆ ಇಸ್ರಾಯೇಲ್ರನ್ನ ತಮ್ಮ ಸ್ವದೇಶಕ್ಕೆ ಕಳಿಸುವುದಕ್ಕೆ ಹೇಗೆ ಬಿಡುಗಡೆ ಮಾಡ್ಲಿಕ್ಕೆ ವ್ಯಕ್ತಿಯನ್ನ ಸಿದ್ಧ ಮಾಡಿದನೋ, ಅದೇ ರೀತಿಯಾಗಿ ಇಲ್ಲಿ ದೇವರ ಜನರನ್ನ ಬಿಡುಗಡೆ ಮಾಡೋದಕ್ಕಾಗಿ ಮೋಶೆಯನ್ನ ಆರಿಸ್ಕೊಳ್ತಾ ಇದ್ದಾನೆ. ಈ ಇಸ್ ಡ್ರಾನ್ ಔಟ್ ಆಫ್ ವಾಟರ್. ಆತನ ಹೆಸರು ಹಿಬ್ರಿಯ ಭಾಷೆಯಲ್ಲಿ ಮಾಷಾ ಅಂತ ಹೇಳುತ್ತೆ, MASHA, ಅಂದ್ರೆ ಟೇಕನ್ ಔಟ್ ಆಫ್ ವಾಟರ್. ಇದು ಒಂದು ಕಡೆ. ಇನ್ನೊಂದು ಭಾಗವನ್ನ ನಾನು ಹೇಳಿ ಮುಗಿಸ್ತಾ ಇದ್ದೀನಿ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಇವರೆಲ್ಲರೂ ಕೂಡ ಈಗ ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿದೆ ಅಂತ ಹೇಳಿದ್ರೆ, ಡ್ರಾನ್ ಔಟ್ ಆಫ್ ವಾಟರ್ ಅಂತಂದ್ರೆ ಇನ್ನೊಂದು ಭಾಗದಲ್ಲಿ ಅದು ಹೇಳುತ್ತೆ, ಇದು ಆರ್ಕಿಯಾಲಜಿ ಪುಸ್ತಕಗಳು ತಿಳಿಸ್ತದೆ. ಏನಂತ ಹೇಳಿದ್ರೆ, ಈಸ್ ಫ್ರಮ್ ದಿ ಅದರ್ ಸೈಡ್ ಆಫ್ ದಿ ರಿವರ್ ಅಂತ ಹೇಳುತ್ತೆ. ಈಸ್ ಫ್ರಮ್ ದಿ ಅದರ್ ಸೈಡ್ ಆಫ್ ದ ರಿವರ್ ಅಂದ್ರೆ ಯೂಫ್ರಟಿಸ್ ನದಿ ಆಚೆ ಕಡೆ ಹಿಂದಿನ ಅಥವಾ ಮುಂದಿನ ಭಾಗದಲ್ಲಿ ಇರ್ತಕ್ಕಂಥ ಬಂದಂತ ವ್ಯಕ್ತಿ ಎಂಬುದಾಗಿ ನೋಡಿ. ಅಂದ್ರೆ ರಕ್ಷಕನನ್ನ ಅಥವಾ ವಿಮೋಚಕನನ್ನ ಸ್ವಾಮಿ ಎಲ್ಲಿಂದ ಅಂದ್ರೆ ಯೂಫ್ರಟಿಸ್ ನದಿಯ ಆಚೆ ಕಡೆಯಿಂದ ಆರಿಸ್ಕೊಳ್ತಾ ಇದ್ದ. ಆದ್ರೆ ಮೂಲತಃ ಆತನಲ್ಲಿ ಒಂದು ಯೂಫ್ರಟಿಸ್ ನದಿಯ ದಡದಲ್ಲಿ ಇರ್ತಕ್ಕಂಥವ್ರು. ನಮ್ಮಲ್ಲಿ ನಮ್ಮ ಊರ್ ಕಡೆಗೆ ಒಂದು ಮಾತಿದೆ, ಏನಂದ್ರೆ ಮದುವೆಗೆ ಒಂದು ಗಂಡಿಗೆ ಒಂದು ಹೆಣ್ಣನ್ನಾಗ್ಲಿ ಅಥವಾ ಒಂದು ಹೆಣ್ಮಗಳಿಗೆ ಗಂಡನ್ನಾಗ್ಲಿ ನೋಡ್ಲಿಕ್ಕಂತ ಹೋದಾಗ ತುಂಗಭದ್ರ ಆಚೆ ಕಡೆಗಿದಾರ ಇತ್ತಾಗಿದ್ದಾರ ಅಂತ ಕೇಳ್ತಾರ ನೋಡಿ. ಸಾಮಾನ್ಯವಾಗಿ ನೋಡಿ, ಅದು ಎಂತ ಒಂದು ಇದು ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ, ಈ ಕಡೆಯಿಂದ ಹೊಳೆ ಆಚೆ ಕಡೆಗೆ ಹೆಣ್ಣನ್ನ ತೆಗೆದುಕೊಳ್ಬಾರ್ದು ಅಂತ ಹೇಳೋದು ಅವರ ಒಂದು ಇದು, ಅವ್ರ ನಂಬಿಕೆ. ಬಟ್ ಹೊಳೆ ಈಚೆ ಕಡೆಗೆ ಗಂಡನ್ನ ತೆಗೆದುಕೊಳ್ಬಹುದು ಎಂಬಂತದ್ದು ಒಂದು ಅವ್ರ ವಾಡಿಕೆ ಅದು. ಸೊ ಇವರದು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಇಲ್ಲಿ ದೇವರ ಉದ್ದೇಶ ಯಾವತ್ತಿದ್ರೂ ಕೂಡ ಬದಲಾಗಕ್ ಸಾಧ್ಯನೇ ಇಲ್ಲ. ಆತನು ತನ್ನ ಪಿತೃವಾದ ಅಬ್ರಹಾಮನಿಗೆ, ಈಸಾಕನಿಗೆ ಹಾಗೂ ಯಾಕೋಬರಿಗೆ ಮಾಡಿಕೊಂಡಿರ್ತಕ್ಕಂಥ ಒಡಂಬಡಿಕೆಯನ್ನ ಆತನಲ್ಲಿ ಕೊನೆಯಲ್ಲಿ ಆ ವಚನ ತೋರಿಸ್ಲಿಕ್ಕಿದ್ದೆ. ನಾನು ನನ್ನ ಪಿತೃಗಳ ಮುಖಾಂತರವಾಗಿ ಮಾಡಿಕೊಂಡಿರ್ತಕ್ಕಂಥ ಒಡಂಬಡಿಕೆಯನ್ನ ನನ್ನ ಜನರಲ್ಲಿ ನೆರವೇರಿಸೇ ತೀರಿಸ್ತೀನಿ. ನೋಡಿ, ಆ ಪರಂಪರೆ ಎಂಬಂತದ್ದು ನೀವು ಇದ್ರ ಬಗ್ಗೆ ನಾವು ಹೆಚ್ಚಾಗಿ ಹೇಳಕ್ ಹೋಗೋದಿಲ್ಲ. ಒಂದ್ಸಾರಿ ನಾನು ಅದನ್ನ ಪಾಠವನ್ನ ಅಥವಾ ಒಂದು ಮುಂಜಾನೆ ಹೊತ್ತಿನಲ್ಲಿ ಈಗ ಇದರಲ್ಲಿ ಯೆರೆಮೀಯನ ಪುಸ್ತಕದಲ್ಲಿ ನೀವು ಕೇಳಿರ್ಬೇಕು. 35ನೇ ಅಧ್ಯಾಯದಲ್ಲಿ ರಕಾಬ್ಯರ ಬಗ್ಗೆ ನೀವು ಕೇಳಿರ್ಬೇಕು. ರಕಾಬ್ಯರು ಬಂದು ಯಾರು ಅಂತ ಹೇಳಿದ್ರೆ ಮೋಶೆ ಮಾವ ಯೆತ್ರೋವಿನ ಮುಖಾಂತರವಾಗಿ ಹುಟ್ಟಿರ್ತಕ್ಕಂಥ ಕೇನ್ಯರಿಗೆ ಸಂಬಂಧ ಪಡ್ತಕ್ಕಂಥ ಕುಟುಂಬದವ್ರು ಇವ್ರು. ಸೊ ಅವ್ರ ಇತಿಹಾಸ ಬಹಳ ಚೆನ್ನಾಗಿದೆ. ಅದನ್ನ ಎಳೆಯಾಗಿ ನಾವು ಹೇಳ್ಕೊಂಡು ಹೋಗ್ಬೋದು, ಏನ್ ತೊಂದರೆ ಇಲ್ಲ. ಆದ್ರೆ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಅವರು ಆತನ ಮಗನಾದಂತ ಜೊನಾದಾಬ್ ಆತನು ರಕಾಬನ ಮಗನಾದಂತ ಜೊನಾದಾಬ್ ಆತನು ಆ ಪರಂಪರೆಯನ್ನ ಅವ್ರಿಗೆ ಏನಂತ ಹೇಳ್ತಾರಂದ್ರೆ, ಅಲ್ಲಿ ಯೆರೆಮೀಯನಿಗೆ ಒಂದು ಮಾತಾಗುತ್ತೆ, ನೀವು ಹೋಗಿ ಈ ಕುಲದವ್ರನ್ನ ಕರೆದು ಅವ್ರಿಗೇನ್ ಮಾಡೋದು, ನೀನು ದ್ರಾಕ್ಷಾರಸವನ್ನ ಕುಡಿಸು ಎಂಬುದಾಗಿ. ಸೊ ಅವಾಗ ಆ ಕುಲದವ್ರು ಹೇಳ್ತಾರೆ, ನಾವು ಕುಡಿಯೋರಲ್ಲ, ನಾವು ನಮ್ಮ ಮೂಲ ಪಿತೃಗಳಿಂದಲೂ ಕೂಡ ನಾವು ಈ ಪರಂಪರೆಯನ್ನ ನಾವು ಕಾಪಾಡ್ಕೊಂಡು ಬಂದಿಲ್ಲ. ಅವ್ರು ಕುಡಿಯುವಂಥದ್ದನ್ನ ನಮ್ಮ ಹ್ಯಾಬಿಟ್ ಇಲ್ಲ. ನಾವು ಮನೆ ಕಟ್ಟುವಂತವ್ರಲ್ಲ, ಹಾಗೂ ನಾವು ಏನೋ ತೋಟಗಳನ್ನ ಮಾಡ್ಕೊಳ್ಳೋರಂತವ್ರಲ್ಲ. ಆದ್ರೆ ನಾವು ಏನಂತ ಇದ್ದೀವಿ, ನಾವು ಕುಡಿಯುವಂತವ್ರು ಅಲ್ಲ. ಈ 3 ವಿಚಾರಗಳನ್ನ ಸ್ಪಷ್ಟವಾಗಿ ಏನಂದ್ರಿ,
ಗುಡಾರಗಳಲ್ಲಿ ವಾಸಿಸುತ್ತಾ ನಮ್ಮ ಗುಡಾರಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು ನೋಮ್ಯಾಡ್ಸ್ ನೋಡಿ. ಅವರು ತೋಟಗಳನ್ನ ಮಾಡ್ಕೊಳ್ಳೋರೆಲ್ಲ, ಮನೆಗಳು ಕಟ್ಟಿಕೊಡ್ತಕ್ಕಂಥವ್ರೆಲ್ಲ ಬರೀ ನೋಮ್ಯಾಡಿಕ್ ಲೈಫ್ ಅವ್ರದ್ದು. ಸೊ ಇಲ್ಲಿ ನಾನು ಯಾಕೆ ಈ ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಆ 35ನೇ ಕೊನೆಯ ಭಾಗದಲ್ಲಿ ನೋಡಿ, ಅಲ್ಲಿ ಹೇಳ್ತದೆ ಅವರ ಜೀವಿತ ಅಂದ್ರೆ ಅವರು ಯುಗಾಂತರಕ್ಕೂ ಇರ್ತಕ್ಕಂಥವ್ರಾಗಿದ್ದಾರೆ. ಆ ಪದವನ್ನ ಸ್ವಲ್ಪ ಆಲೋಚನೆ ಮಾಡಿ. ಇವತ್ತು ನಾನು ಯಾಕೆ ಈ ಪದವನ್ನ ಉಪಯೋಗಿಸ್ತಾ ಇದ್ದೀನಿ ನಿಮ್ಗೆ ಅಂತ ಹೇಳಿದ್ರೆ, ದೇವರಿಗೆ ಮೀಸಲಾಗಿರ್ತಕ್ಕಂಥ ಆ ಪರಂಪರೆಗಳನ್ನ ಕಾಪಾಡಿಕೊಂಡು ಬರ್ತಕ್ಕಂಥ, ಇವತ್ತು ನೋಡಿ ನೀವು ಸತ್ಯವೇದದಲ್ಲಿ ಎಷ್ಟೋ ಸುಮಾರು ಒಂದು 16 ವಚನಗಳನ್ನ ನಾನು ತೆಗೆದಿಟ್ಟಿದ್ದೀನಿ. ವಕ್ರ ಬುದ್ಧಿಯುಳ್ಳ ಜನಾಂಗ, ಮೂರ್ಖ ಸಂತತಿಯವರು, ಇಂಥ ಪದಗಳು ಸುಮಾರು ಒಂದು 14-15 ವಚನಗಳನ್ನ ತೆಗೆದಿಟ್ಟಿದ್ದೀನಿ. ಅಂದ್ರೆ ಇಂಥ ಜನರ ಮಧ್ಯದಲ್ಲಿ ಇವತ್ತು ನಾವು ವಾಸ ಮಾಡ್ತಾ ಇದ್ದೀವಿ ಅಂತ ಲೆಕ್ಕ ಹಾಕಿ. ಅದರಿಂದ ಪ್ರಿಯ ದೇವ ಜನರೇ, ನಾವು ಯಾವತ್ತಿದ್ರೂ ಕೂಡ ಮರಿಬಾರದು, ದೇವರು ತನ್ನ ಜನಾಂಗವನ್ನ ಯಾವತ್ತಿಗೂ ಕೈ ಬಿಡುವನಲ್ಲ. ನಾವು ಎಷ್ಟೇ ತಿಪ್ಪಲಾಗ ಹಾಕಿದ್ರು ಸರಿ, ಆತನ ದೇವರು ತಾನು ಸಿದ್ಧಪಡಿಸ್ತಾನೆ. ಹಿ ಫಸ್ಟ್ ಪ್ರಿಪೇರ್ಸ್ ದ ಪರ್ಸನ್. ಇದನ್ನ ನಾನು ನಿಮಗೆ ಹೇಳ್ಬೇಕಾಗಿದ್ದು. ನೋಡಿ, ಯೋಶುವನ್ನ ಸ್ವಾಮಿ ಸಿದ್ಧಪಡಿಸ್ತಾನೆ, ಇಲ್ಲಿ ಮೋಶೆಯನ್ನ ಸಿದ್ಧಪಡಿಸ್ತಾನೆ, ಅಲ್ಲಿ ಅಬ್ರಾಹ್ಮನನ್ನ ಸಿದ್ಧಪಡಿಸ್ತಾನೆ, ಅಲ್ಲಿ ನೋಹನನ್ನ ಸಿದ್ಧಪಡಿಸ್ತಾನೆ. ನೋಡಿ, ಹಾಗೆ ಕಾಲಾಂತರದಲ್ಲಿ ಆತನ ವಿಷಯಗಳು ಯಾವುದೇ ರೀತಿಯಾಗಿ ಕಲಬರಿಕೆ ಆಗದೆ ಇರತಕ್ಕಂಥದ್ದಕ್ಕೆ, ಆ ಪರಂಪರೆಗಳನ್ನ ಕಾಪಾಡ್ಕೊಂಡು ಹೋಗ್ಲಿಕ್ಕೆ ದೇವರು ಒಂದು ಸಂತಾನವನ್ನ ಆತನ ಯಾವತ್ತಿದ್ರು ಕೂಡ ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಇದನ್ನ ಮಾತ್ರ ನಾವು ಮರಿಬೇಡಿ. ನಾಳೆನೇ ದಿವಸಕ್ಕೆ ಇನ್ನೂ ಹೆಚ್ಚಾದಂತ ವಿಷಯಗಳನ್ನ ನಾವು ಕಲಿಯವರಿದ್ದೇವೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿ. ಏನಾದ್ರು ಪ್ರಶ್ನೆಗಳಿದ್ರೆ ಚರ್ಚೆ ಮಾಡೋಣ. ಈ ಪಾಠದ Okay, I want to share something with you. Pastor S.T. Solomon was giving us an example of going through a tunnel. Yes, we all Christians are going through a tunnel, different tunnels, but it is for a very short time. At the end of the tunnel is the open space where there is freedom. I'll be back. Yes. You see, the word of God also encourages that though we walk in Psalms 23, it says, though I walk through the valley of the shadow and of death, I will not fear evil, because your rod and your staff comforts me. See, I was going through a video yesterday about 2 young women captives in Israel, in Iran, because of their testimony for the Lord Jesus. They were distributing Bibles and all. They were put in the prisons, and they ministered God's word to those people, inmates. They were prostitutes, they were politically arrested people, and they saw with their own eyes they were taken and executed the next day. It was a frightening scene. They had to stay in that prison for 256 days. They were taken to different prisons. On the first day, they were put in a cell just below the ground level, and the place was stinking smell, urine smell. They were not given any blankets. They were persecuted so much, but they did not give up. They went into different jails. I cannot finish it up in just a matter of 2-3 minutes. Please go through that the testimony of the captives, 2 women captives in Iran, and they asked one question: how is that you are able to go through all these difficulties, such severe persecutions? Death sentence was there upon them. They could have been hanged the next day. 256 days they were in the prison. They were witnessing the Lord Jesus Christ to the even to the guards and to the judges. They came to know about the Lord Jesus. They asked them the question, how is that you are able to go through all these type of different degrees of persecution? They said, only the presence of God gave us the strength and the courage and the patience to go through all this.
we do not take the glory. It is only God who was with us. Yes, I want to tell you that we also passed through a lot of difficulties and problems, but we should take comfort because He said He will never leave us nor forsake us, and that we should ask the Lord to give us His courage, His patience, and the strength that comes only by constantly abiding in the Lord Jesus. He says, abide in me, you abide in me, then I will abide in you. In doing this, we become one with the Lord, and the energy supply for us comes from the Lord to face any kind of difficulties in life, from the smallest to the biggest, because He is in us, He is with us, and He gives us the power constantly supply. If you read Romans 8 chapter verse 2, it says, for the law of the spirit of life of Jesus Christ has set us free from the law of sin and death. This comes only when we constantly abide in Jesus and be in His presence. And that is the secret I want to share with you. And God is God is with us always, and we should ask the Lord, give us a vision. Sometimes God gives visions, but we don't obey. So we should ask God, Lord, give us the strength, the courage, and give us that that your character of obedience. Jesus was obedient to His Father to the core. He was faithful as a needle to the pole. If you take a magnetic needle, you turn it wherever it wants, you turn it wherever you want, the needle will go always and point to the North Pole. So that much faithful was Jesus. So he was so much obedient. That's the reason God made Jesus to have authority both in heaven and earth. Same way, we should ask, Lord, give us that strength, give us that obedience, so that we will not become rebellious people, obedient to obey each and everything of yours, because when God gives vision, we need to obey. And when we follow, God will really take us and move forward. And this also comes by abiding in Christ Jesus, because Jesus said, without me, you can do nothing. ಆಮೆನ್. ಉತ್ತಮವಾದಂತ ಚರ್ಚೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಈ ದಿನದ ಪಾಠವನ್ನು ಅತ್ಯುತ್ತಮವಾಗಿ ನಡೆಸಿಕೊಟ್ಟಂತಹ ಹಿರಿಯ ಬೋಧಕರಾದಂತಹ ಪಾಸ್ಟರ್ ಸಾಲಮನ್ ಅವ್ರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೀಪು ಅಂತ ಫಸ್ಟ್ ಜಾಬ್ ಚೇಂಜಿಂಗ್ ಅಂಡ್ ಫಾರ್ ರಿಸಲ್ಟ್. ಓಕೆ, ದೀಪು ಸಹೋದರ ಕೆಲಸ ಬದಲಾವಣೆಗಾಗಿ ಮತ್ತು ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಸರ್, ನಮ್ಮ ಸಭೆಗಾಗಿ ಮತ್ತು ನಮ್ಮ ಮನೆವಿಗಾಗಿ ಪ್ರಾರ್ಥನೆ ಮಾಡಿ. ಓಕೆ, ಸಹೋದರಿ ಲೀಲಾ ಅವರು ಪ್ರಾರ್ಥನೆ ಮಾಡ್ಬೋದಾ? ಮಾಡ್ತೀನಿ ಸರ್. ಓಕೆ, ಬರ್ಕೊಳ್ಳಿ ಹೆಸರನ್ನ. ದೀಪು ಅಂತ ಹೇಳಿ ಅವರ ಕೆಲಸ ಬದಲಾವಣೆಗಾಗಿ ಮತ್ತು ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ. KP ಬಳ್ಳಾರಿ ಅವರ ಕುಟುಂಬಕ್ಕಾಗಿ ಮತ್ತು ಅವರ ಕೆಲಸಕ್ಕಾಗಿ ಹಾಗೂ ಅವರ ಆಲಯದ ಜೀರ್ಣೋದ್ಧಾರಕ್ಕಾಗಿ ಪ್ರಾರ್ಥನೆ ಮಾಡಿ. ಈಸ್ ಡೂಯಿಂಗ್ ವೆಲ್, ಚೆನ್ನಾಗಿದೆ ಸ್ವಲ್ಪ. ಈಸ್ ಅಟ್ ಪುಣೆ, ಜಾಯಿನ್ ಎಸ್ಟರ್ಡೇ, ಆಫೀಸ್ ಜಾಯಿನ್ ಆಗಿ ಕೆಲಸಕ್ಕೆ. ವಿಕ್ರಮ್ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಸುಮಾ ಮತ್ತು ಸಂತಾನಕ್ಕಾಗಿ ಪ್ರಾರ್ಥನೆ ಮಾಡಿ. ಸುಮಾ ಅವರ ಸಂತಾನಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಜಾನ್ ಡೇವಿಡ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ. ಹೇಳಿ ಅಮ್ಮ. ನಮ್ಮ ಕುಟುಂಬಕ್ಕೋಸ್ಕರ ಪ್ರೇಯರ್ ಮಾಡಿ. ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬಕ್ಕಾಗಿ ಮತ್ತು ಮುನೀಸ್ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಲೀಲಾ ಸಿಸ್ಟರ್ ಚಾಟ್ ಅಲ್ಲಿ ಇದೆ. ಓಕೆ ಸಿಸ್ಟರ್, ಓಕೆ, ಐ ಆಮ್ ಸೀಯಿಂಗ್. ಪ್ರಾರ್ಥನೆ ಮಾಡುವ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧ ಸ್ಥಳದಲ್ಲಿ ವಾಸಿ ಮಾಡುವಂತ ನಮ್ಮ ಸ್ವರ್ಗೀಯ ಸೃಷ್ಟಿಕರ್ತನಾದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆಯನ್ನು ಸಲ್ಲಿಸುವರಂತಾಗಿದ್ದೇವೆ ಸ್ವಾಮಿ.
ಹೌದು ಕರ್ತನೆ ಸ್ವಾಮಿ, ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡುವುದಕ್ಕೋಸ್ಕರ ನಮಗಾಗಿ ಧರೆಗಿಳಿದು ಬಂದಾತ ರಕ್ಷಕನು ನಿನ್ನೊಬ್ಬನೇ ಎಂಬುದಾಗಿ ಬಲವಾಗಿ ನಂಬಿ ನಿನ್ನ ಮುಂದೆ ಬಂದಿದ್ದೇವೆ ಸ್ವಾಮಿ. ಕಷ್ಟದ ಸಮಯದಲ್ಲಿ ಮೋಶೆಗೆ ಕಳಿಸಿದ ಹಾಗೆ ಈ ನಮ್ಮ ಪಾಪಗಳನ್ನು ತೊಳೆಯುವುದಕ್ಕೋಸ್ಕರ, ನಿನ್ನ ಸನ್ಮಾರ್ಗದಲ್ಲಿ ನಡೆಯುವುದಕ್ಕೋಸ್ಕರ ನೀನು ಬಂದು ನಮ್ಮ ಪಾಪವನ್ನು ತೊಳೆದು ಬಲಪಡಿಸಿದಕ್ಕಾಗಿ ನಿನ್ಗೆ ಸ್ತೋತ್ರವನ್ನು ಸಲ್ಲಿಸುವಂತವರಾಗಿದ್ದೇವೆ ಕರ್ತನೆ ಸ್ವಾಮಿ. ತಂದೆಯಾದ ರಕ್ಷಕನೇ, ಈ ಝೂಮ್ ಕಾರ್ಯಕ್ರಮದಲ್ಲಿ ಸೇರಿ ಬಂದಿರುವಂತ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸು. ಅವ್ರನ್ನ ಆರೋಗ್ಯದಾಯಕ ಜೀವನವನ್ನು ಒದಗಿಸಿಕೊಟ್ಟು ಪ್ರತಿಯೊಂದು ಆತ್ಮಗಳನ್ನು ಬಲಪಡಿಸುತ್ತಾ ಅವ್ರನ್ನ ಆಶೀರ್ವದಿಸ್ತಾ ಅವ್ರ ಕುಟುಂಬನ ಅಭಿವೃದ್ಧಿಪಡಿಸುತ್ತಾ ಕಾಪಾಡೆಂದು ನಿನ್ನಲ್ಲಿ ಭಿನ್ನಯಿಸುವಂತವರಾಗಿದ್ದೇವೆ ಕರ್ತನೆ ಸ್ವಾಮಿ. ವಿಶೇಷವಾಗಿ ವಿಜ್ಞಾಪನೆಯನ್ನು ಕೇಳಿಕೊಂಡಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಿಸು, ಬಲಪಡಿಸು ಕರ್ತನೆ ಸ್ವಾಮಿ. ತಂದೆಯಾದ ರಕ್ಷಕನೇ, ಶಿರೋಮಣಿಯವರ ಹೆಲ್ತಿಗೋಸ್ಕರ ಪ್ರಾರ್ಥಿಸುವಂತವರಾಗಿದ್ದೇವೆ. ಅವ್ರನ್ನ ಆಶೀರ್ವಿಸು, ಬಲಪಡಿಸು, ಆರೋಗ್ಯವನ್ನು ಕೊಟ್ಟು ಮುನ್ನಡೆಸು ತಂದೆ. ರವಿ ಬಳ್ಳಾರಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ ಸ್ವಾಮಿ. ಅವರ ಸಭೆಗೋಸ್ಕರ ಪ್ರಾರ್ಥಿಸುತ್ತೇವೆ ಹಾಗೂ ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸುವಂತವರಾಗಿದ್ದೇವೆ. ಅವರಿಗೆ ಬೇಡಿ ಬಿಟ್ಟಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳನ್ನು, ವರದಾನಗಳನ್ನು, ಆರೋಗ್ಯವನ್ನು ಒದಗಿಸಿಕೊಟ್ಟು ಮುನ್ನಡೆಸು. ಅದೇ ರೀತಿಯಲ್ಲಿ ಸ್ವಾಮಿ, ಮಣಿಯವರ ಹೆಲ್ತಿಗೋಸ್ಕರ ಪ್ರಾರ್ಥಿಸುವಂತವರಾಗಿದ್ದೇವೆ. ವಿಶೇಷವಾದ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಮುನ್ನಡೆಸು ಕರ್ತನೆ ಸ್ವಾಮಿ. ಸುಮಾ ಅವರ ಬೇಬಿಗೋಸ್ಕರ ಪ್ರಾರ್ಥನೆ ಮಾಡುವಂತರಾಗಿದ್ದೇವೆ ಸ್ವಾಮಿ. ಅವರು ಸಹ ಕಾಪಾಡಿ ಮುನ್ನಡೆಸ್ತಾ ಬಾ ಸ್ವಾಮಿ. ಅದೇ ರೀತಿಯಲ್ಲಿ ಸ್ವಾಮಿ, ಜಾನ್ ಡೇವಿಡ್ ಫ್ಯಾಮಿಲಿಗೋಸ್ಕರ ಪ್ರಾರ್ಥಿಸುವಂತವರಾಗಿದ್ದೇವೆ. ಅವರ ಕಣ್ಣಿಗೋಸ್ಕರನು ಪ್ರಾರ್ಥಿಸುವಂತವರಾಗಿದ್ದೇವೆ. ಅವ್ರ ಕುಟುಂಬನ ಆಶೀರ್ವದಿಸು, ಬಲಪಡಿಸು. ಅವ್ರು ಬೇಕಾಗಿರುವುದನ್ನೆಲ್ಲ ಕೊಟ್ಟು ಅವರ ಕಣ್ಣಿನ ಆರೋಗ್ಯವನ್ನು ಬಲಪಡಿಸಿ ಅವರು ಕಣ್ಣು ಕಾಣುವಂತೆ ಮಾಡು ಕರ್ತನೆ ಸ್ವಾಮಿ. ವರಲಕ್ಷ್ಮಿ ಅವ್ರನ್ನ ಆಶ್ವಾಸ ಕರ್ತನೆ. ಅವ್ರ ಕುಟುಂಬದಲ್ಲಿ ಬಂದಿರುವಂತ ಯಾವುದೇ ಸಮಸ್ಯೆ, ತೊಂದರೆಗಳನ್ನು ಹೋಗಲಾಡಿಸಿ ಒಳ್ಳೆ ಆರೋಗ್ಯದಾಯಕ ಜೀವನವನ್ನು ಕೊಟ್ಟು ಮುನ್ನಡೆಸು ಕರ್ತನೆ ಸ್ವಾಮಿ. ಮೆರಿಯಮ್ಮ ಅವ್ರನ್ನ ಆಶ್ವಾಸ ಕರ್ತನೆ ಸ್ವಾಮಿ. ಅವರು ಪ್ಯಾರಲೈಸ್ಡ್ ಆಗಿ ಹಾಸ್ಪಿಟಲ್ ಅಲ್ಲಿ ಇರುವಾಗ ಅವ್ರನ್ನ ಬಲಪಡಿಸು. ಆದಷ್ಟು ಬೇಗ ಚೇತರಿಸಿಕೊಂಡು ಅವರು ಉತ್ತಮ ರೀತಿಯಲ್ಲಿ ಮತ್ತೊಮ್ಮೆ ಎಲ್ಲಾ ನಿನ್ನ ಕೃಪೆ ಆಶೀರ್ವಾದ ಸದಾ ಕಾಲ ನಮ್ ಝೂಮ್ ಕಾರ್ಯಕ್ರಮದಲ್ಲಿ ಸೇರಿರುವಂತ ಪ್ರತಿಯೊಬ್ಬರನ್ನ ಆಶೀರ್ವದಿಸು ಕರ್ತನೆ ಸ್ವಾಮಿ. ಮತ್ತೊಂದು ಆವರ್ತೆ ಈ ವಾಕ್ಯವನ್ನು ಸ್ಪಷ್ಟವಾಗಿ ತಿಳಿಸಿಕೊಟ್ಟಂತ ಪಾಸ್ಟರ್ ಎಸ್ ಟಿ ಸಾಲಮನ್ ಸರ್ ಅವರಿಗೂ ಅವಸ್ಕರ ಪ್ರಾರ್ಥಿಸುವಂತಳಾಗಿದ್ದೇನೆ. ಅವರಿಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು, ಶಾಂತಿ ಸಮಾಧಾನವನ್ನು ಕೊಟ್ಟು, ಅವ್ರ ಕುಟುಂಬನ ಆಶೀರ್ವಿಸಿ ಬಲಪಡಿಸು ಕರ್ತನೆ. ಈ ಕಾರ್ಯಕ್ರಮವನ್ನು ನಡೆಸತಕ್ಕಂತ ಪಾಸ್ಟರ್ ರಾಜು ಸರ್ ಅವ್ರನ್ನ ಆಶೀರ್ವದಿಸು, ಅವ್ರ ಕುಟುಂಬನ ಆಶೀರ್ವದಿಸು. ವಿಶೇಷವಾಗಿ ಇಲ್ಲಿ ಸೇರಿರುವಂತ ಪ್ರತಿಯೊಬ್ಬೊಬ್ಬರನ್ನ ಕುಟುಂಬನ ಆಶೀರ್ವದಿಸು ಕರ್ತನೆ ಸ್ವಾಮಿ. ಪ್ರತಿಯೊಂದು ಆತ್ಮಗಳನ್ನು ನಿನ್ನ ಕೈಗೆ ಒಪ್ಪಿಸೋಳಂತವಳಾಗಿದ್ದೇನೆ ಸ್ವಾಮಿ. ಅವೆಲ್ಲರನ್ನ ಆಶೀರ್ವಿಸಿ ಬಲಪಡಿಸಿ ನಿನ್ನ ಸನ್ಮಾರ್ಗದಲ್ಲಿ ನಡೆಸುತ್ತಾ ಮತ್ತೊಂದು ಆವರ್ತಿ ನಿನ್ನ ಎರಡನೇ ಸಲ ಬರುವಾಗ ನಾವೆಲ್ಲರೂ ಸಿದ್ಧರಾಗಿ ಪರಲೋಕ ರಾಜ್ಯಕ್ಕೆ ಸೇರೋಣ ಆಗುವಂತೆ ನಮ್ಮನ್ನು ಮನಸ್ಸು, ಹೃದಯವನ್ನು ಬದಲಾಯಿಸಿ ನಿನ್ನ ಸನ್ಮಾರ್ಗದಲ್ಲಿ ನಡೆಸುತ್ತಾ ಆಶೀರ್ವಿಸ್ತಾ ಬಲಪಡಿಸು ಕರ್ತನೆ. ಹೀಗೆ ನಮ್ಮೆಲ್ಲರೂ ಒಟ್ಟಾಗಿ ಆಶೀರ್ವದಿಸು ಪ್ರಿಯವನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಏಕದೇವರಾದ ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇನೆ ನಮ್ಮ ತಂದೆ, ಆಮೇನ್. ಆಮೆನ್. ಪರಲೋಕದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾ ಕಾಲ ಕೂಡಿ ಬಂದಿರುವಂತ ದೇವಮಾಂದಿಯ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ, ಕೂಟದಲ್ಲಿ ಭಾಗವಹಿಸುವಂತ ಪ್ರತಿಯೊಂದು ಕುಟುಂಬದ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಕೂಡಿ ಬಂದಿರುವಂತ ಈ ದಿನದ 20 ಕುಟುಂಬಗಳಲ್ಲಿ ದೇವರು ಆಶೀರ್ವಾದ ಮಾಡಿ ಆರೋಗ್ಯ ಕ್ಷೇಮಗಳಿಂದ ತುಂಬಿಸಿ ನಡೆಸಲೆಂಬುದಾಗಿ ಪ್ರಾರ್ಥಿಸುತ್ತಾ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ಕೂಟದಲ್ಲಿ ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಿಗೆ ಸಹೋದರಿ
ಸರೋಜ ಪಾಲ್ರೋಜ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆ ಮಾಡುವಂತಹ ಸಹೋದರಿ ಲೀಲಾ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಉತ್ತಮವಾದಂತ ರೀತಿಯಲ್ಲಿ ಪಾಠವನ್ನ ಹೇಳ್ಕೊಟ್ಟಂತಹ ಬೋಧಕರಂತ ಶ್ರೀ ಸಲ್ಮಾನ್ ಸರ್ ಅವರಿಗೂ ಸಹ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ತಮ್ಮನೇನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಿ ನನ್ನ ಸೇವೆಯಲ್ಲಿ ಕೂರಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಕುಡಿ ಬಂದಂತಹ ಎಲ್ಲರಿಗೂ ಮತ್ತೊಮ್ಮೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸುತ್ತಾ ಕರ್ತನ ಈ ರಾತ್ರಿ ನಮ್ಮೆಲ್ಲರೂ ಆರೋಗ್ಯ, ಶಿಕ್ಷಣ, ಸಮಾಧಾನ, ಸಂತೋಷ, ಸಮೃದ್ಧಿ, ನೆಮ್ಮದಿಯಿಂದ ತುಂಬಿಸಿ ಸುಖ ನಿದ್ರೆಯನ್ನ ದಯಪಾಲಿಸಿ ಬೆಳಿಗ್ಗೆ ಅಷ್ಟದಿಂದ ಎದ್ದು ನಾಳಿನ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಹಸಿರಾಗಿ ಕೂಡಿ ಬರುವಂತೆ ಕಾರ್ಯ ಮಾಡಲಿ ಎಂಬುದಾಗಿ ಬೇಡುತ್ತಾ ನಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಕೃಪಾಸ್ತಿಗೆ ಒಪ್ಪಿಸಿ ಈ ರಾತ್ರಿಯ ಶುಭಾಶಯಗಳನ್ನು ಕೋರ್ತೇನೆ. ಕರ್ತನ ಕೃಪೆ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್. ಧನ್ಯವಾದ. ಥ್ಯಾಂಕ್ ಯು ಅಣ್ಣ. ಸಿಸ್ಟರ್ ಲೀಲಾ ಅವರ ಸಿಸ್ಟರ್ ಲೀಲಾ ಹೋದ್ರು ಎಕ್ಸಿಟ್ ಆಗ್ಬಿಟ್ರ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಅವ್ರದ್ದು? ಇದೆ ಕೊಡ್ತೀನಿ. ಅದನ್ನ ಕಳಿಸ್ಕೊಡೋದು. ಅವ್ರು ಸಾಬ್ ಸ್ಕೂಲ್ ಪುಸ್ತಕಗಳು ಅವ್ರಿಗೆ ಕಳ್ಸಕ್ ಆಗಿಲ್ಲ ಈ ಸಾರಿ. ನಾನು ವ್ಯವಸ್ಥೆ ಮಾಡ್ತೀನಿ ಹೇಗೆ ಮಾಡಿ. ಫಸ್ಟ್ ನಮಸ್ಕಾರ. ನಮಸ್ಕಾರ. ಇದು 13ನೇ ಸಬ್ಬತ್ತು ನಡೆಯುವಾಗ್ಲೇ ಈ ಮುಂದಿನ ಸಬ್ಬತ್ ಪಾಠ ಶಾಲೆಗಳನ್ನ ಅದೇ ದಿವಸದಲ್ಲಿ ಹಂಚಿಬಿಟ್ರೆ ಅದು ತುಂಬಾ ಅನುಕೂಲ ಅಲ್ವಾ ಫಸ್ಟ್? ಬಂದಿಲ್ಲ ಅಂದ್ರೆ ನಿಮ್ಗೆ? ಇಲ್ಲ ಫಸ್ಟ್ ಇನ್ನು ಬಂದಿಲ್ಲ ನಮ್ಗಳಿಗೆ. ಅಯ್ಯೋ ಅಯ್ಯೋ, ಈಗ ನಾನು ರಿಟೈರ್ ಆಯ್ತು. ಅದೇ ಅದಕ್ಕೆ ಯಾರು ತಗೊಂಡು ಕೊಟ್ಟಿಲ್ಲ ನೋಡ್ರಿ ಇನ್ನೂರು. ಇಲ್ಲ ಬೆಲ್ಗಾಂ ಬಂದಿದೆ ಫಸ್ಟ್. ನಿನ್ನೆ ಬಂದಿದೆ, ನಿನ್ನೆ ಮನೆ ಬಂದಿರ್ಬೇಕು ಅಲ್ಲಿಗೆ. ಒಂದ್ ಕಡೆ ಬಂದಿದ ಕಳ್ಸಿರ್ಬೇಕು, ಯಾಕಂದ್ರೆ ಹೋದ ವಾರನೇ ಎಲ್ಲ ರೆಡಿ ಆಗಿತ್ತು. ಇವ್ರು ಮೋಹನ್ ವೆಸ್ಲಿ ಅಂದ್ರು ನಾನ್ ಕೊಟ್ಟಿದ್ದೀನಿ ಆದ್ರೆ ಇನ್ನು ನಮ್ಗ್ ಕಳ್ಸಿಲ್ಲ ಅಂತಂದ್ರು. ಎಲ್ಲ ಕಳಿಸ್ಕೊಟ್ಟಿದೀವಿ. ವಾಟ್ಸ್ಆಪ್ ಅಲ್ಲಿ ಕಳಿಸ್ಕೊಡ್ತೀನಿ ತಗೊಳ್ರಿ. ಇದು ಇಲ್ಲ ಪಶ್ರೆ ನಾನು ಹೇಳೋದು ಆ ದಿವಸದಲ್ಲಿ ಬರೋ ವ್ಯವಸ್ಥೆ ದಯವಿಟ್ಟು ನೀವು ಹಿರಿ ಪಾಸ್ಟರ್ಗಳು ಸೇರಿ ಇದೊಂದು ವ್ಯವಸ್ಥೆ ಮಾಡ್ರಿ. ಅವಾಗ ಎಲ್ಲರಿಗೂ ಅದೇ ದಿವಸದಲ್ಲೇ ಹೊಸ ಪಾಠ ನೋಡ್ಕೊಳಕ್ ಒಂದ್ ಅವಕಾಶ ಸಿಗತ್ತೆ. ಅವತ್ ಸಂಜೆ ಏನಾಗಿದೆ ಅಂದ್ರೆ ವಿಷಯ ತಿಳ್ಕೊಳ್ರಿ. ಈಗ ನಾನು ಬಿಟ್ಟಾಯ್ತು. ಈಗ ಏಪ್ರಿಲ್ ತಿಂಗಳು ಲಾಸ್ಟ್ ಆಯ್ತು. ಅಲ್ಲಿಂದ ಯಾರನ್ನೂ